ನಾವು ಡಿಟೇಲ್ ಆಗಿ ಒಂದೊಂದಾಗಿ ನೋಡೋಣ. ಸೊ ಈ ಪ್ರಾಡಕ್ಟ್ ನೆಟ್ಸರ್ಫ್ ಅಲ್ಲಿ ಬಯೋಫಿಟ್ ರೇಂಜ್ ಅಲ್ಲಿ ಸುಮಾರು 11 ಪ್ರಾಡಕ್ಟ್ಸ್ ಇದಾವೆ. ಸೊ ಇವತ್ತು ನಾವೆಲ್ಲರೂ ಯೂಸ್ ಮಾಡ್ತಾ ಇರೋದು ಮ್ಯಾಕ್ಸಿಮಮ್ 9 ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಒಂದೊಂದಾಗಿ ನೋಡೋಣ ಪ್ರಾಡಕ್ಟ್ಸ್ ಬಗ್ಗೆ. ಮೊದಲೇ ಪ್ರಾಡಕ್ಟ್ಸ್ ಬರುತ್ತೆ ನಮ್ಮ ಹತ್ರ ಸ್ಟಿಮ್ರಿಚ್ ಅಂತೇಳಿ. ಓಕೆ, ಸೊ ಸ್ಟಿಮ್ರಿಚ್ ಅಂತ ಪ್ರಾಡಕ್ಟ್ ಬರುತ್ತೆ. ಏನಿದೆ ಸ್ಟಿಮ್ರಿಚ್? ಸ್ಟಿಮ್ರಿಚ್ ಇದೊಂದು ಗ್ರೋತ್ ಪ್ರಮೋಟರ್ ಇದೆ. ಸೊ ಗ್ರೋತ್ ಪ್ರಮೋಟರ್ ಮಾರ್ಕೆಟ್ ಅಲ್ಲಿ ಕೂಡ ಬಹಳಷ್ಟು ಕಂಪನಿ ಗ್ರೋತ್ ಪ್ರಮೋಟರ್ ಇದೆ, ನಮ್ಮ ಹತ್ರ ಕೂಡ ಗ್ರೋತ್ ಪ್ರಮೋಟರ್ ಇದೆ. ಸೊ ನೆಟ್ಸರ್ಫ್ ಇಂದ ಸ್ಟಿಮ್ರಿಚ್ ಅಲ್ಲಿ ಅಂತದ್ದು ಏನಿದೆ ವಿಶೇಷವಾಗಿ? ಸೊ ಈ ಗ್ರೋತ್ ಪ್ರಮೋಟರ್ ಅಲ್ಲಿ ಸುಮಾರು ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಕ್ರಾಪಿಗೆ ಏನ್ ಬೇಕು ಅಷ್ಟು ಎಲ್ಲ ಇದು ಒಂದೇ ಪ್ರಾಡಕ್ಟ್ಸ್ ಅಲ್ಲಿ ಇದಾವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈಗ ಭೂಮಿ ಮೇಲ್ಗಡೆ ಮತ್ತು ಭೂಮಿ ಕೆಳಗಡೆ ಸುಮಾರು ಬೇರೆ 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 ರೀತಿಯಿಂದ ಬೆಳೆಗಳು ಬೆಳೀತಾರೆ. ಮಾರ್ಕೆಟ್ ಅಲ್ಲಿ ಎರಡೇ ತರ ಬೆಳೆ ಬೆಳೀತಾರೆ, ಒಂದು ಭೂಮಿ ಮೇಲೆ ಬೆಳೀತಾರೆ, ಇನ್ನೊಂದು ಭೂಮಿ ಕೆಳಗೆ ಬೆಳೀತಾರೆ, ಎರಡೇ ಬೆಳೆ. ಸೊ ಈಗ ಒಂದೊಂದು ಬೆಳೆಗೆ ಸುಮಾರು 10-20 ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ರೈತರಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಗೆ ರೆಕಮೆಂಡ್ ಮಾಡಕ್ಕೆ ಮತ್ತು ರೈತರಿಗೆ ಯೂಸ್ ಮಾಡಕ್ಕೆ ಫುಲ್ ರೈತ ಕನ್ಫ್ಯೂಸ್ ಬರ್ತಾನೆ. ಬಟ್ ನೆಟ್ಸರ್ಫ್ ಅಲ್ಲಿ ಸಾವಿರಾರು ಎಲ್ಲ ಕ್ರಾಪ್ಗಳಿಗೆ ಒಂದೇ ಪ್ರಾಡಕ್ಟ್ ಇದೆ, ಸ್ಟಿಮ್ರಿಚ್. ಅಂತದೇನಿದೆ ಸ್ಟಿಮ್ರಿಚ್ ಅಲ್ಲಿ? ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ಆ ಬೆಳೆಗೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗುತ್ತೆ. ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಬೇಕಾಗುತ್ತೆ. ಇದೆಲ್ಲರಿಗೂ ಗುರ್ತಿದೆ. ಏನೇನು ಬೇಕು? ಎಕ್ಸಾಂಪಲ್, ಈಗ ಭೂಮಿ ಮೇಲೆ ಬೆಳೆಂತೆ ಬೆಳೆಗೆ ಜಿಬ್ರೆಲಿಕ್ ಆಸಿಡ್ ಬೇಕು, ಭೂಮಿ ಒಳಗಡೆ ಬೆಳೆಂತೆ ಬೆಳೆಗೆ ನ್ಯಾಪ್ಥಲಿಕ್ ಆಸಿಡ್ ಬೇಕು, ಜಿಂಕು, ಬೋರಾನು, ಅಮಿನೋ ಆಸಿಡ್, ಜಿಬ್ರೆಲಿಕ್ ಆಸಿಡ್, ನ್ಯಾಪ್ಥಲಿಕ್ ಆಸಿಡ್, ಪಾಲಿಕ್ ಆಸಿಡ್, ಸುಮಾರು ಬೇರೆ 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 ತರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗುತ್ತೆ. ಬಟ್ ಸ್ಟಿಮ್ರಿಚ್ ಅಲ್ಲಿ ಒಂದು ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟು ಪೋಷಕಾಂಶಗಳು ಸ್ಟಿಮ್ರಿಚ್ ಒಂದರಲ್ಲೇ ಇದಾವೆ. ಸೊ ಈ ಪ್ರಾಡಕ್ಟ್ ನಮ್ಮ ಹತ್ರ ಬಹಳಷ್ಟು ಜನ ಯಾಕಂದ್ರೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಪೇಟೆಂಟ್ ಅಪ್ಲೈಡ್ ಪ್ರಾಡಕ್ಟ್ ಇದೆ. ಇದ್ರ ಮೇಲೆ ಇದೇ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಬಹಳಷ್ಟು ಜನ ರೈತರು ಇದನ್ನ ಲ್ಯಾಬ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದ್ದಾರೆ. ಒಂದು ಬೆಳೆಗೆ ಯಾವ ಪೋಷಕಾಂಶಗಳ ಕೊರತೆ ಇದೋ ಅದು 100% ಇದು ಫುಲ್ಫಿಲ್ ಮಾಡುತ್ತೆ. ಸೊ ಎಕ್ಸಾಂಪಲ್, ಯಾವುದೇನೋ ಒಂದು ಬೆಳೆ ಬೆಳಿಬೇಕಂದ್ರೆ ಫಸ್ಟ್ ಸೀಡ್ಸ್ ಬೀಜೋಪಚಾರದಿಂದ ಬೆಳೆ ಬೆಳಿತೇವೆ. ಸೊ ಯಾವುದೇ ಒಂದು ದ್ವಿದಳ ಧಾನ್ಯ ಆಗ್ಲಿ ಅಥವಾ ಏಕದಳ ಧಾನ್ಯ ಆಗ್ಲಿ, ಯಾವುದೇ ಒಂದು ಬೀಜದಿಂದ ನಾವು ಬೆಳೆ ಬೆಳಿತೇವಲ್ಲ, ಆ ಬೀಜಕ್ಕೆ ಸ್ಟಿಮ್ರಿಚ್ 1 ಲೀಟರ್ ನೀರಿಗೆ 1 ml ಹಾಕಿ ಬೀಜೋಪಚಾರ ಮಾಡಿ ನಾವು ಅದು ಬೀಜನ್ನು ಜಮೀನಲ್ಲಿ ಬಿತ್ತಿದೇವಂದ್ರೆ ನಾರ್ಮಲ್ ಆಗಿ ಇಲ್ಲಿ ಕಾಣ್ತಾ ಇದೆ ನೋಡಿ, ನಾರ್ಮಲ್ ಆಗಿ ಏನಾಗುತ್ತೆ 60-70% ಮಾತ್ರ ಜರ್ಮಿನೇಷನ್ ಆಗುತ್ತೆ. ಬಟ್ ಸ್ಟಿಮ್ರಿಚ್ ಯೂಸ್ ಮಾಡಿ, ಸ್ಟಿಮ್ರಿಚ್ ಬರೇ 1 ಲೀಟರ್ ನೀರಿಗೆ 1 ml, ಎಕ್ಸಾಂಪಲ್ ಒಂದು 5 kg ಬೀಜ ಇದೆ ಅಂದ್ರೆ ಒಂದು 5 ಲೀಟರ್ ನೀರಲ್ಲಿ 5 ml ಸ್ಟಿಮ್ರಿಚ್ ಹಾಕಿ ಒಂದು 5-10 ನಿಮಿಷ ಬೀಜನ ನೆನೆ ಹಾಕಿ ಭೂಮಿ ಮೇಲೆ ನಾವು ಬಿತ್ತನೆ ಮಾಡಿದ್ರೆ ಮ್ಯಾಕ್ಸಿಮಮ್ 90-92% ಜರ್ಮಿನೇಷನ್ ಆಗುತ್ತೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ರೈತ ಕಷ್ಟಪಟ್ಟು ಬೀಜ ತರದಾನೆ, ಬೀಜ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರುತ್ತೆ. ಆ ಬೀಜಲ್ಲಿ ಮಿನಿಮಮ್ 30-40% ಆ ಬೀಜ ಜರ್ಮಿನೇಷನ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ರೈತರಿಗೆ ಲಾಸ್ ಆಗುತ್ತೆ. ಬಟ್ ನಮ್ಮ ಸ್ಟಿಮ್ರಿಚ್ ಪ್ರಾಡಕ್ಟ್ ಜಸ್ಟ್ ಒಂದು 5-10 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ಬೀಜೋಪಚಾರ ಮಾಡಿ ಜರ್ಮಿನೇಷನ್ ಮಾಡಿದ್ರೆ 90-92% ಮಾತ್ರ ಇಲ್ಲಿ ಅವರಿಗೆ 100% ಜರ್ಮಿನೇಷನ್ ಆಗುತ್ತೆ. ಇದರಲ್ಲಿ 90-92% ಬರ್ದಿದ್ದಾರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 100% ಜರ್ಮಿನೇಷನ್ ಆಗುತ್ತೆ ಸ್ಟಿಮ್ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ. ಇನ್ನೊಂದು ಏನಾಗುತ್ತೆ, ಸೊ ಜರ್ಮಿನೇಷನ್ ಆದ್ಮೇಲೆ ಆ ಬೀಜ ಸಸ್ಯ ಆಗಿ ಅಥವಾ ಗಿಡ ಆಗಿ ಮರ ಆಗಿ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಯಾವುದೇ ಕ್ರಾಪಿಗೆ, ಅದಕ್ಕೆ ಇಂಪಾರ್ಟೆಂಟ್ ಏನಿದಾವ್ರೆ ರೂಟ್ಸ್ ಇಂಪಾರ್ಟೆಂಟ್ ಇದೆ. ಈ ರೂಟ್ಸ್ ಡೆವಲಪ್ಮೆಂಟ್ ಆಗಕ್ಕೆ ಏನ್ ಮಾಡ್ಬೇಕ್ರಿ? ಬೇರೆ ಬೇರೆ ಮತ್ತೆ ರೂಟ್ಸ್ ಡೆವಲಪ್ಮೆಂಟ್ಗೆ ಮತ್ತೆ ಬೇರೆ ಪ್ರಾಡಕ್ಟ್ ತಂದು ಯೂಸ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ. ಎಕ್ಸಾಂಪಲ್ ಅಮಿನೋ ಆಸಿಡ್ ಅದು ಹ್ಯೂಮಿಕ್ ಆಸಿಡ್ ಪ್ರಾಡಕ್ಟ್ ತಂದು ಮತ್ತೆ ಯೂಸ್ ಮಾಡ್ಬೇಕು. ಬಟ್ ಸ್ಟಿಮ್ರಿಚ್ ಪ್ರಾಡಕ್ಟ್ ಬೀಜೋಪಚಾರ ಆದ್ಮೇಲೆ ಸಸ್ಯ ಮೇಲೆ ಬಂದ್ಮೇಲೆ 2-3 ಎಲೆ ಕಾಣ್ತಿತ್ತಲ್ಲ, 2-3 ಎಲೆ ಬಂದ್ಮೇಲೆ ಒಂದ್ಸರಿ ಸ್ಟಿಮ್ರಿಚ್ ನೀವು ಸ್ಪ್ರೇ ಮಾಡಿದ್ರೆ ಸೊ ನಾರ್ಮಲ್ ಆಗಿ ಏನು ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕಿಂತಲೂ ಮೇಜರ್ ಆಗಿ 50-60% ಮಟ್ಟ ಎಕ್ಸ್ಟ್ರಾ ರೂಟ್ಸ್ ಡೆವಲಪ್ಮೆಂಟ್ ಆಗ್ತವೆ. ಇದು ಫಸ್ಟ್ ಸ್ಪ್ರೇಗೆ ನಿಮ್ಗೆ ಈ ತರ ರೂಟ್ಸ್ ಡೆವಲಪ್ಮೆಂಟ್ಸ್ ಕಾಣುತ್ತೆ. ನೋಡ್ರಿ, ರೂಟ್ಸ್ ಎಷ್ಟು ಡೆವಲಪ್ಮೆಂಟ್ ಆಗ್ತವೆ, ಬಿಳಿ ಬೇರುಗಳ ಸಂಖ್ಯೆ ಎಷ್ಟು ಜಾಸ್ತಿ ಭೂಮಿಯಲ್ಲಿ ಇರ್ತವೆ ಅಷ್ಟು ಆಹಾರ ಸಪ್ಲಿಮೆಂಟ್ ಆಗುತ್ತೆ, ಫುಡ್ ಸಪ್ಲಿಮೆಂಟ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಬೆಳೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕ್ರಿ? ಜಸ್ಟ್ 1 ಲೀಟರ್ ನೀರಿಗೆ 1 ml ಸ್ಟಿಮ್ರಿಚ್ ಯೂಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಇಷ್ಟು ನಿಮ್ಗೆ ವ್ಯತ್ಯಾಸ ಕಾಣಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಫ್ಲವರಿಂಗ್ ಡೆವಲಪ್ಮೆಂಟ್ ಆಗ್ಬೇಕು.
ನೋಡ್ರಿ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ಫ್ಲವರ್ ಡೆವಲಪ್ಮೆಂಟ್ ಅಂದ್ರೆ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕು, ರೊಂಬೆ ಕೊಂಬೆಗಳು ಜಾಸ್ತಿ ಆಗ್ಬೇಕು. ಈ ಫಸ್ಟ್ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗ್ಬೇಕು, ನಾವು ಅದಕ್ಕೆ ರೊಂಬೆ ಕೊಂಬೆ ಅಂತೇವೆ. ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ಮತ್ತೆ ಎರಡನೇ ಸ್ಪ್ರೇ ತಗೊಂಡ್ರೆ ಆಟೋಮೆಟಿಕ್ ಆಗಿ ನಾರ್ಮಲ್ ಏನ್ ಒಂದು ಕ್ರಾಪ್ ಇದೆ, ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದೀರಾ. ಸೊ ಇದು ನಾರ್ಮಲ್ ಕ್ರಾಪ್ ಬರುತ್ತೆ. ನಮ್ ಸ್ಟಿಮ್ರಿಚ್ ಯೂಸ್ ಮಾಡಿದ್ಮೇಲೆ ಸೊ ನಿಮಗೆ ಮಿನಿಮಮ್ 30% ಗಿಂತ ಜಾಸ್ತಿ ನಿಮ್ಗೆ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಟಿಲ್ಲರ್ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಗೆ ಅದ್ರದ್ದು ಬೆನಿಫಿಟ್ಸ್ ಕೂಡ ಜಾಸ್ತಿ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಕೂಡ ಸಿಂಪಲ್ ಇದೆ. ಎರಡನೇ ಡೋಸ್ ಸ್ಟಿಮ್ರಿ ಸ್ಪ್ರೇ ಮಾಡೋದು. ಈಗ ಟಿಲ್ಲರ್ ಜಾಸ್ತಿ ಆಯ್ತು, ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಫ್ಲವರ್ ಕೂಡ ಜಾಸ್ತಿ ಆಗುತ್ತೆ. ಫ್ಲವರ್ ಎಲ್ಲಿ ಸೆಟ್ಟಿಂಗ್ ಆಗುತ್ತೆ, ಎಲ್ಲಿ ಟೊಂಗೆಗಳಿದಾವ ಅಲ್ಲೇ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಬೇಸಿಗಾಗಿ ಟೊಂಗೆಗಳು ಕಮ್ಮಿ ಇದ್ರೆ ಫ್ಲವರ್ ಕೂಡ ಕಮ್ಮಿ ಸೆಟ್ಟಿಂಗ್ ಆಗುತ್ತೆ. ಸೊ ಜಾಸ್ತಿ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ಎರಡನೇ ಸ್ಪ್ರೇಕ್ಕೆ ನಿಮ್ಗೆ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಮೂರನೇ ಸ್ಪ್ರೇಕ್ಕೆ ಆಟೋಮೆಟಿಕ್ ಫ್ಲವರ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಗೊತ್ತಾ, ಫ್ಲವರ್ ಆಟೋಮೆಟಿಕ್ ಎಲ್ಲ ಕ್ರಾಪಿಗೆ ಆ ಒಂದು ಬೆಳೆಗೆ ಗರ್ಭಕೋಶ ರೆಡಿ ಆದ್ಮೇಲೆ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಬಟ್ ಮೇಜರ್ ಆಗಿ ಮ್ಯಾಕ್ಸಿಮಮ್ ಫ್ಲವರ್ ಡ್ರಾಪಿಂಗ್ ಆಗುತ್ತೆ ಪ್ರತಿಯೊಂದು ಬೆಳೆಯಲ್ಲಿ. ಸೊ ಫ್ಲವರ್ ಡ್ರಾಪಿಂಗ್ ಆದ್ರೆ ಬಂದಂತ ಫ್ಲವರ್ ಅದೇನು ಯೂಸ್ ಇಲ್ಲ ರೀ. ಬಟ್ ಫ್ಲವರ್ ಸೆಟ್ಟಿಂಗ್ ಆದ್ಮೇಲೆ ಇನ್ನೊಂದ್ಸರಿ ನೀವು ಸ್ಟಿಮ್ರಿ ಸ್ಪ್ರೇ ಮಾಡಿದ್ಮೇಲೆ 99% ಫ್ಲವರ್ ಸೆಟ್ಟಿಂಗ್ ಆಗುತ್ತೆ, ಡ್ರಾಪ್ ಆಗಂಗಿಲ್ಲ. ಸೊ ಇದರಿಂದ ರೈತ ಬಂದಂತ ಫ್ಲವರ್ ಎಲ್ಲ ಅವರು ಇದರ ಲಾಭ ತಕ್ಕೋಬಹುದು. ಫ್ಲವರ್ ಇದ್ದು ಏನಾಗುತ್ತೆ, ಫ್ರೂಟ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಬರೀ ಫ್ರೂಟ್ ಅಷ್ಟೇ ಅಲ್ಲ, ಫ್ರೂಟ್ ಕಲರ್ ಬರಬೇಕು, ಶೈನಿಂಗ್ ಬರಬೇಕು, ವೇಟ್ ಬರಬೇಕು ಮತ್ತು ಸೈಜ್ ಕೂಡ ಬರಬೇಕು ಫ್ರೂಟಿಗೆ. ಸೊ ನಾರ್ಮಲ್ ಆಗಿ ರೈತರು ಕಷ್ಟಪಟ್ಟು ಬೆಳೆ ಹಾಕಿರ್ತಾರೆ, ಫ್ಲವರ್ ಡ್ರಾಪ್ ಆದ್ಮೇಲೆ ಆಟೋಮೆಟಿಕ್ ಫ್ರೂಟ್ಸ್ ಕೂಡ ಕಮ್ಮಿ ಆಗ್ತವೆ. ಸೊ ಸ್ಟಿಮ್ರಿ ಚೂಸ್ ಮಾಡಿದ್ರೆ ಫ್ಲವರ್ ಜಾಸ್ತಿ ಆದ್ಮೇಲೆ ಆಟೋಮೆಟಿಕ್ ಫ್ರೂಟ್ಸ್ 100% ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಫ್ರೂಟ್ ಈ ತರ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದಾರೆ, ಎಷ್ಟು ಫ್ಲವರ್ ಇಂದ ಫ್ರೂಟಿಗೆ ಕನ್ವರ್ಟ್ ಆಗುತ್ತೆ. ಫ್ರೂಟ್ 100% ಫ್ರೂಟ್ ಎಂದು ಅಂದ್ರೆ ಹಣ್ಣು ಏನಿದೆಯಲ್ಲ ಆ ಹಣ್ಣಿಂದು ಕಲರ್, ಈ ಹಣ್ಣು ಬಂದ್ಮೇಲೆ ಆ ಹಣ್ಣು ಕಲರ್ ಬರಬೇಕು, ಆಮೇಲೆ ಹಣ್ಣಿಗೆ ಶೈನಿಂಗ್ ಬರಬೇಕು, ಆಮೇಲೆ ಹಣ್ಣಿನ ತೂಕ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಸಿಂಪಲ್ ಸ್ಟಿಮ್ರಿ ಸ್ಪ್ರೇ ಮಾಡಿದ್ರು 3ರಿಂದ 4ನೇ ಸ್ಪ್ರೇಗೆ ಆಟೋಮೆಟಿಕ್ ನಿಮ್ಗೆ ನೀವು ರೂಟ್ಸ್ ಇಂದ ಡೈರೆಕ್ಟ್ ಆಗಿ ಆ ಕ್ರಾಪ್ ಫ್ರೂಟ್ ಮಟ್ಟ ಡೆವಲಪ್ಮೆಂಟ್ ಆಯ್ತು. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ರೈತ ಖುಷಿ ಆಗುತ್ತೆ, ಇಳುವರಿ ಕೂಡ ಅವ್ರದ್ದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸಿಂಪಲ್ ಇದೆ, 1 ಲೀಟರ್ ನೀರಿಗೆ 1 ml ಸ್ಟಿಮ್ರಿಚ್ ಯೂಸ್ ಮಾಡಿ ಸ್ಪ್ರೇ ಮಾಡೋದು. ಮ್ಯಾಕ್ಸಿಮಮ್ ಯಾರೋ ರಿಸಲ್ಟ್ ಚೆನ್ನಾಗಿದೆ ನಾನು ಬಹಳ ಜಾಸ್ತಿ ಹಾಕಿ ಯೂಸ್ ಮಾಡ್ತೀನಿ ಅಂದ್ರೂ 1.5 ml ಹಾಕಿ ನೀವು ಇದ್ರಾಗ ಯೂಸ್ ಮಾಡಬಹುದು. ಸೊ ಹಂಗಂತೇಳಿ ಬಹಳ ಆರ್ಗಾನಿಕ್ ಇದೆ, ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ನೀವು 1 ಲೀಟರ್ ನೀರಿಗೆ 10 ml ಹಾಕಿ ಯೂಸ್ ಮಾಡಿದ್ರು ಕೂಡ ಬೆಳೆಗೆ ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ 10 ml 5 ml 20 ml ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮ್ಯಾಕ್ಸಿಮಮ್ ಕಂಪನಿ ರೆಕಮೆಂಡೇಶನ್ ಇದೆ 1 ml. ಸೊ ನಾವು ಡಿಸ್ಟ್ರಿಬ್ಯೂಟರ್ 1.5 ml ಮಟ್ಟ ಪರ್ ಲೀಟರ್ ವಾಟರ್ ನಾವು ಹಾಕಿ ಯೂಸ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ಮೇಲೆ ಜಾಸ್ತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸುಮ್ಮನೆ ಔಷಧ ಮತ್ತು ದುಡ್ಡು ಎರಡು ವೇಸ್ಟ್ ಆಗುತ್ತೆ. 1.5 ml ಹಾಕಿ ನಾವು ಯೂಸ್ ಮಾಡಬಹುದು, ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ಏನಾಗುತ್ತೆ, ಸ್ಟಿಮ್ರಿಚ್ ಅಲ್ಲಿ ಸ್ಟಿಮ್ರಿಚ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋಣ. ಸ್ಟಿಮ್ರಿಚ್ ಇದೆಲ್ಲಲ್ಲಿ ಕೆಲಸ ಮಾಡುತ್ತೆ. ಸ್ಟಿಮ್ರಿಚ್ ಯಾವುದೇ ಬೆಳೆ ಇರಲ್ರಿ, ಆ ಬೆಳೆಗೆ ನೀವು ಡಿಸ್ಟ್ರಿಬ್ಯೂಟರ್ ಫೀಲ್ಡ್ ಮೇಲೆ ಹೋದ್ಮೇಲೆ ಆ ಬೆಳೆಗೆ ರೈತ ಕೇಳ್ತಾರೆ ಯಾವ ಟೈಮ್ ಅಲ್ಲಿ ಹೊಡಿಬೇಕು, ಯಾವ ಸ್ಟೇಜ್ ಅಲ್ಲಿ ಹೊಡಿಬೇಕು. ಪ್ರತಿ ಒಂದು ಸ್ಟೇಜ್ ಅಲ್ಲಿ ಕೂಡ ಸ್ಟಿಮ್ರಿಚ್ ಯೂಸ್ ಮಾಡಬಹುದು. ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು, ಟಿಲ್ಲರ್ಸ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು, ಲೀಪ್ ಡೆವಲಪ್ಮೆಂಟ್ ಯೂಸ್ ಮಾಡಬಹುದು, ಕುಡಿಗಳ ಸಂಖ್ಯೆ ಜಾಸ್ತಿ ಬರ್ಬೇಕಂತ ಯೂಸ್ ಮಾಡಬಹುದು, ಅಥವಾ ಫ್ರೂಟ್ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಬಹುದು. ಸೊ ಯಾವ ತರ ಸೈಡ್ ಎಫೆಕ್ಟ್ ಎಲ್ಲ ಸ್ಟಿಮ್ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ. ಸೊ ನಮ್ ಧಾರವಾಡ ಯೂನಿವರ್ಸಿಟಿಯಿಂದ ಸರ್ಟಿಫೈಡ್ ಇದೆ, ಸ್ಟಿಮ್ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಮಿನಿಮಮ್ 24% ಎಕ್ಸ್ಟ್ರಾ ಈಲ್ಡ್ ಬರುತ್ತೆ. ಬಟ್ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದರಿಂದ ಈಲ್ಡ್ 40% ಗಿಂತ ಜಾಸ್ತಿ ಈಲ್ಡ್ ಬಂದಿದೆ ಸ್ಟಿಮ್ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ. ಸೊ ಇದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ಬಯೋ 99 ಅಂತ. ಈ ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟ್ ನ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತು. ಎಲ್ಲರಿಗೆ ಒಂದು ಸಿಂಪಲ್ ವರ್ಡ್ ಇದೆ, ಗಮ್ಮು ಸ್ಟಿಕ್ಕರ್ ಅಂತ ಹೇಳಿ ಅಡ್ಡಾಡ್ತಾರೆ. ಪ್ರತಿಯೊಬ್ಬರ ಸಾಮಾನ್ಯ ರೈತರು ಕೂಡ ಅಥವಾ ಎಲ್ಲರೂ ಯಾವುದೇ ಔಷಧ ಸ್ಪ್ರೇ ಮಾಡ್ಬೇಕಂದ್ರೆ ಗಮ್ ತೊಗೊಂಡ್ ಬರ್ರಿ, ಅಂಟು ತೊಗೊಂಡ್ ಬರ್ರಿ, ಸ್ಟಿಕ್ಕರ್ ತೊಗೊಂಡ್ಬಿಡ್ರಿ ಅಂತಾರೆ. ಅದು ಮಾರ್ಕೆಟ್ ಅಲ್ಲಿ ಕೂಡ ಸಿಗ್ತವೆ. ಸೊ ನಮ್ಮ ಹತ್ರ ಬಯೋ 99 ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ವಿಶೇಷ ಏನಿದೆ, ಯಾವುದೇ ಒಂದು ಬೆಳೆಗೆ ನಾವು ಪ್ರಾಡಕ್ಟ್ ಸ್ಪ್ರೇ ಮಾಡ್ಬೇಕಂದ್ರೆ ಕೆಮಿಕಲ್ ಆಗಿರ್ಲಿ ಅಥವಾ ಆರ್ಗಾನಿಕ್ ಆಗಲಿ, ಮೇಜರ್ ಕೆಮಿಕಲ್ ಪ್ರಾಡಕ್ಟ್ ಅಲ್ಲಿ ಪೆಟ್ರೋಲಿಯಂ ಬೇಸ್ ಇರೋದ್ರಿಂದ ಆ ಲಿಕ್ವಿಡ್ ಅಥವಾ ಆ ಪ್ರಾಡಕ್ಟ್ ನೀರಲ್ಲಿ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ. ಸೊ ಅದಕ್ಕೆ ಬಯೋ 99 ಪ್ರಾಡಕ್ಟ್ ಇದೆಲ್ಲ 3 ಲೀಟರ್ ನೀರಿಗೆ 1 ml ಹಾಕಿ ಯೂಸ್ ಮಾಡಿದ್ರೆ
100% ಯಾವ ಔಷಧಿ ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡ್ತಾರೆ ನೀರಲ್ಲಿ ಡೆಲ್ಯೂಟ್ ಆಗಿ 100% ಮಿಕ್ಸ್ ಆಗುತ್ತೆ. ಎಕ್ಸಾಂಪಲ್ ಈ ತರ ಆಗುತ್ತೆ ನೋಡಿ, ನೀರಲ್ಲಿ ಹಾಕಿದ್ರು ಜೊತೆಗೆ ಸ್ಪ್ರೇ ಮಾಡಿದ್ಮೇಲೆ ಔಷಧ ಸೊ ಸ್ಲಿಪ್ ಆಗುತ್ತೆ ಎಲೆ ಮೇಲೆ. ಸೊ ಎಲೆ ಮೇಲೆ ಕೂಡ ಐಲಿಸ್, ನಮ್ಗೆ ಹಂಗ ಐಲಿಸ್ ಸ್ಕಿನ್ ಇರುತ್ತೆ, ಎಲೆ ಕೂಡ ಒಂದೊಂದು ಹಂತದೊಳಗಡೆ ಎಲೆ ಆ ಕ್ರಾಪ್ ಫ್ಲವರ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಅಥವಾ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಅದು ಕೂಡ ಆ ಕ್ರಾಪ್ ಮೆಚೂರ್ಡ್ ಆಗಂತ ಸ್ಟೇಜ್ ಅಲ್ಲಿ ಆ ಎಲೆ ಮೇಲೆ ಕೂಡ ಒಂಥರ ಲಿಕ್ವಿಡ್ ಜನರೇಟ್ ಆಗುತ್ತೆ. ಅವಾಗ ನಾವು ಯಾವುದೇ ಔಷಧ ಸ್ಪ್ರೇ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ ಔಷಧ ಸ್ಲಿಪ್ ಆಗುತ್ತೆ. ಬಟ್ ಬಯೋ-99 ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಆ ಔಷಧ ಸ್ಲಿಪ್ ಆಗಲ್ಲ. 100% ಆ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಆ ಬೆಳೆಯಲ್ಲಿ ಆ ಎಲೆಯಲ್ಲಿ 100% ಸ್ಪ್ರೆಡ್ ಆಗುತ್ತೆ. ಸೊ ಔಷಧ ನಾವು ಎಲೆ ಮೇಲೆ ಸ್ಪ್ರೇ ಮಾಡ್ತೀವಿ, ಬಟ್ ಬಯೋ-99 ಮಿಕ್ಸ್ ಮಾಡಿ ಔಷಧ ಸ್ಪ್ರೇ ಮಾಡಿದ್ರೆ ಅಪ್ ಟು ರೂಟ್ಸ್ ಮಟ್ಟ ಆ ಔಷಧ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಒಂದೊಂದ್ಸರಿ ಸ್ಪ್ರೇ ಮಾಡಿದ್ಮೇಲೆ ಸ್ಪ್ರೇ ಮಾಡಿ 1 hour ಆದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಅನಿವಾರ್ಯವಾಗಿ ಒಂದೊಂದ್ಸರಿ ಬಿಸಿಲೊಳಗಡೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ಮಳೆ ಸ್ಪ್ರೇ ಮಾಡಿ ಮಳೆ ಬಂತಂದ್ರೆ ಔಷಧ ವರ್ಕ್ ಆಗಲ್ಲ, ಬಿಸಿಲಲ್ಲಿ ಸ್ಪ್ರೇ ಮಾಡೋದು ಕೂಡ ಔಷಧ ವರ್ಕ್ ಆಗಲ್ಲ. ಬಟ್ ಅಂತ ಸಿಚುವೇಶನ್ ಅಲ್ಲಿ ಬಯೋ-99 ಪ್ರಾಡಕ್ಟ್ 100% ಆ ಔಷಧನ್ನು ವೇಸ್ಟ್ ಮಾಡಿಬಿಡಂಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ಬಯೋ-99 ಅಲ್ಲಿ ನಮ್ಮದು ಇದಕ್ಕಿಂತ ಮುಂಚೆ ಬಯೋ-95 ಅಂತಿತ್ತು. 2020 ಅಪ್ಡೇಟ್ ವರ್ಷನ್ ಅಲ್ಲಿ ಬಯೋ-99 ಅಂತ ಬಂದಿದೆ. ಬಯೋ-99 ಪ್ರಾಡಕ್ಟ್ ಏನಿದೆ ಇದರಲ್ಲಿ 330 ppm ನೀಮ್ ಆಯಿಲ್ ಇದೆ ರೀ. ಸೊ ನೀಮ್ ಆಯಿಲ್ ಏನ್ ಮಾಡುತ್ತೆ, ಯಾವುದೇ ಔಷಧ ಜೊತೆ ನಾವು ಬಯೋ-99 ಮಿಕ್ಸ್ ಮಾಡಿದ್ಮೇಲೆ ಆ ಎಲೆ ವಿಷ ಆಗುತ್ತೆ, ಕೈ ಆಗುತ್ತೆ. ಅಲ್ಲಿ ಮಿನಿಮಮ್ 30 to 40% ಮಟ್ಟ ಕೀಟ ಬಾಧೆಯಿಂದ ಬೆಳೆ ಸುರಕ್ಷಿತವಾಗಿರುತ್ತೆ. ಇದರಿಂದ ಏನಾಗುತ್ತೆ, 30 to 40% ನಮ್ದು ದುಡ್ಡು ಸೇವ್ ಆಗುತ್ತೆ. ಜೊತೆಗೆ ಇತ್ತಿತ್ತಲಾಗಿ ಬಯೋ-99 ಯಾವಾಗ ಪ್ರಾಡಕ್ಟ್ ಅಪ್ಡೇಟ್ ಆಯ್ತು, ಇದರಲ್ಲಿ ಸಿಲಿಕಾನ್ ಬೇಸ್ ಕಂಟೆಂಟ್ ಆಡ್ ಮಾಡಿದ್ದಾರೆ. ಮೇಜರ್ ಆಗಿ ಸಿಲಿಕಾನ್ ಬೇಸ್ ಕಂಟೆಂಟ್ ಸೆಪರೇಟ್ ಆಗಿ ತರಬೇಕಾಗುತ್ತೆ. ಅದು ಎಜುಕೇಟೆಡ್ ರೈತರು ತರ್ತಾರೆ, ಬಹಳ ಜನಕ್ಕೆ ಕಮ್ಮಿ ಗುರ್ತದು. ಬಟ್ ಬಯೋ-99 ನಟ್ಸರ್ ಕಂಪ್ನಿ ಬಯೋ-99 ಅಲ್ಲಿ ಬೈ ಪ್ರಾಡಕ್ಟ್ ಸಿಲಿಕಾನ್ ಕಂಟೆಂಟ್ ಆಡ್ ಮಾಡೋದ್ರಿಂದ ಇದರಿಂದ ಲಾಭ ಏನ್ರಿ ಗೊತ್ತಾ? ಸೊ ಬಯೋ-99 ಪ್ರಾಡಕ್ಟ್ ಯಾವುದೇ ಔಷಧ ಜೊತೆ ಸ್ಪ್ರೇ ಮಾಡಿದ್ಮೇಲೆ ಮಾರ್ಕೆಟ್ ಅಲ್ಲಿ ಅಥವಾ ಆ ತೋಟದಲ್ಲಿ ಆ ಬೈಲಲ್ಲಿ ಏನು ಕ್ರಿಮಿ ಕೀಟಗಳು ಇರ್ತಾವಲ್ಲ ಅಷ್ಟು ಈಸಿಯಾಗಿ ಬಂದು ಆ ಪೇಸ್ಟ್ ಆ ಎಲೆಯನ್ನು ಕಟ್ ಮಾಡಕ್ ಆಗಲ್ಲ, ಅದ್ರ ಮೇಲೆ ಒಂದು ಕೋಟಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಂತೇಳಿ ದ್ವಿತೀಯ ಕ್ರಿಯೆಗೆ ಏನು ತೊಂದರೆ ಇಲ್ಲ ರೀ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಪೇಸ್ಟ್ ಅಷ್ಟು ಈಸಿಯಾಗಿ ಬಂದು ಕಟ್ ಮಾಡಂಗಿಲ್ಲ. ಜೊತೆಗೆ ಹೆವಿ ಬಿಸಿಲು ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ. ಆ ಬಿಸಿಲಿನಿಂದ ಸನ್ಬರ್ನ್ ಅಂತೇಳಿ ಅಥವಾ ಫ್ರೂಟ್ ಮೇಲೆ, ಎಲೆ ಮೇಲೆ, ಮೇಜರ್ ಆಗಿ ಹೂವಿನ ಮೇಲೆ ಮತ್ತು ಸನ್ಬರ್ನ್ ಆದ್ಮೇಲೆ ಅದ್ರದ್ದು ಶೈನಿಂಗ್ ಹೋಗ್ಬಿಡುತ್ತೆ. ಶೈನಿಂಗ್ ಹೋದ್ಮೇಲೆ ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ ಅದ್ರದ್ದು ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಬಟ್ ಬಯೋ-99 ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಆ ಸನ್ಬರ್ನ್ ಆಗೋ ಚಾನ್ಸಸ್ 90% ಕಮ್ಮಿ ಇರುತ್ತೆ. ಸೊ 30 to 40% ನಾವು ಕೀಟ ಬಾಧೆಯಿಂದ ಕೂಡ ಆ ಬೆಳೆಯನ್ನು ಸಂರಕ್ಷಣೆ ಮಾಡಬಹುದು. ಅಷ್ಟು ಕೆಲಸ ಬಯೋ-99 ಮಾಡುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಹತ್ರ NPK. ಸಾರಿ, NPK ಬಗ್ಗೆ ನಿಮ್ಗೆ ಪ್ರತಿಯೊಬ್ಬರು NPK ವರ್ಡ್ ಕೇಳಿದ್ದಾರೆ. NPK ಪ್ರತಿಯೊಬ್ಬ ಸಾಮಾನ್ಯ ರೈತರು ಕೂಡ ಎಲ್ಲರಿಗೂ NPK ಬೇಕು. NPK ಏನಿದೆ, ಪ್ರಥಮ ಪೋಷಕಾಂಶಗಳು. ಒಂದು ಭೂಮಿಗೆ ಪ್ರತಿಯೊಂದು ಬೆಳೆಗೆ ಫಸ್ಟ್ ನ್ಯೂಟ್ರಿಮೆಂಟ್ ಬಂದ್ಬಿಟ್ಟು NPK. ಸೊ NPK ಅಂದ್ರೆ ಏನು ಗೊತ್ತಾ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಇದು ಮಾರ್ಕೆಟ್ ಅಲ್ಲಿ ತರ್ತಾರೆ, ಕೆಮಿಕಲ್ ಅಲ್ಲಿ ಸಿಗುತ್ತೆ, ಆರ್ಗಾನಿಕ್ ಅಲ್ಲಿ ಕೂಡ ಸಿಗುತ್ತೆ, ಸಾವಯವಲ್ಲಿ ಬಹಳಷ್ಟು ಪ್ರಾಡಕ್ಟ್ ಕೂಡ ಬಂದಿದ್ದಾವೆ. ಮೇಜರ್ ಆಗಿ ರೈತರು ಕೆಮಿಕಲ್ ಪ್ರಾಡಕ್ಟ್ ಹಾಕ್ತಾರೆ. ಸೊ ಹಾಗಾದ್ರೆ ನೆಟ್ಸರ್ಪ್ NPK ಏನಿದೆ, ನೆಟ್ಸರ್ಪ್ NPK ಇದು ಯಾವುದೇ ತರ ಫರ್ಟಿಲೈಸರ್ ಅಲ್ಲ ರೀ, ಇದು ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ. ಎಕ್ಸಾಂಪಲ್ ಇದು ಏನ್ ಕೆಲಸ ಮಾಡುತ್ತೆ, ರೈತರಿಗೆ ಇವತ್ತಿನ ಡೇಟ್ನಾಗೆ ಸಿಕ್ಕಾಪಟ್ಟಿ ಲಾಭ ಕೊಡಂತ ಪ್ರಾಡಕ್ಟ್ ನೆಟ್ಸರ್ಪ್ NPK ಪ್ರಾಡಕ್ಟ್. ಇದು ನಾವು ಬಹಳಷ್ಟು ಜನ ರಿಸಲ್ಟ್ ನೋಡಿದ್ದೇವೆ. ಏನಿದೆ, ಫಸ್ಟ್ ಬಂದ್ಬಿಟ್ಟು ನೈಟ್ರೋಜನ್. ಯೂರಿಯಾದೊಂದು ಹಾಕ್ತೇವ ಮಾರ್ಕೆಟ್ ಅಲ್ಲಿ 4600 ಯೂರಿಯಾ ಸಿಗುತ್ತೆ. ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಯೂರಿಯಾ ಕೂಡ ಹಾಕ್ತೇವೆ ನಾವು. 72% ನೈಟ್ರೋಜನ್ ವಾತಾವರಣದಲ್ಲಿ ಇದೆ. ಸೊ ಅದು ಬೆಳೆಗೆ ಸಿಗ್ತಾ ಇಲ್ಲ ರೀ. ಯಾಕೆ ಸಿಗ್ತಾ ಇಲ್ಲ ಎಲ್ಲರಿಗೂ ಗುರ್ತಿದೆ, ಅದ್ರ ಬಗ್ಗೆ ನಾ ಜಾಸ್ತಿ ಹೇಳಂಗಿಲ್ಲ ರೀ. ಎಲ್ಲರೂ ಮ್ಯಾಕ್ಸಿಮಮ್ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾ ಇದಾರೆ, ಕೆಮಿಕಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಇದರಿಂದಾಗಿ ಭೂಮಿಯಲ್ಲಿ ಅಜಿಟೋ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಮ್ಮಿ ಆಗಿದೆ. ಅಲ್ಪ ಸ್ವಲ್ಪ ಇದೆ, ಅದು ಭೂಮಿ ಬಿಟ್ಟು ಆಳವಾಗಿ ಭೂಮಿಯಲ್ಲಿ ಕೆಳಗಡೆ ಇದಾವೆ. ಬಟ್ ನೆಟ್ಸರ್ಪ್ ಎಂದು ಪ್ರಾಡಕ್ಟ್ ನೀವು ಭೂಮಿಗೆ ಅಪ್ಲೈ ಮಾಡಿದ್ರೆ 72% ಯೂರಿಯಾ, ನೈಟ್ರೋಜನ್ ಬೆಳೆಗೆ ನೈಸರ್ಗಿಕವಾಗಿ ಒದಗಿಸ್ಕೊಡಂತ ಕೆಲಸ ನಮ್ಮ ಅಜಿಟೋ ಬ್ಯಾಕ್ಟೀರಿಯಾಗಳು ಮಾಡ್ತಾರೆ.
ಅಜಿಟೋ ಬ್ಯಾಕ್ಟೀರಿಯಾಗಳು ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ನಮ್ದು ಅಜಿಟೋ ಬ್ಯಾಕ್ಟೀರಿಯಾ ನೆಟ್ಸರ್ಫ್ ಕಂಪನಿ ಅಜಿಟೋ ಬ್ಯಾಕ್ಟೀರಿಯಾಗಳು ಇವ್ರದ್ದು ಮಲ್ಟಿಪ್ಲಿಕೇಶನ್ ರೇಷಿಯೋ ಇದೆ 10:12. ಸೊ ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ಏನಿದೆ, ಎಕ್ಸಾಂಪಲ್ NPK ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಿಡ್ಕೊಂಡು ಎಕ್ಸ್ಪೈರಿ ಡೇಟ್ 1 year ಇದೆ, ಎಕ್ಸ್ಪೈರಿಂಗ್ ಡೇಟ್ 1 year ಇದೆ. ನಮ್ದು 1 ml NPK ಭೂಮಿಯಲ್ಲಿ ಬಿತ್ತಂದ್ರೆ ಪ್ರತಿ ಸೆಕೆಂಡಿಗೆ 10-12 ಸರಿ ಗುಣಿಸಿದ ಮೇಲೆ ಎಷ್ಟಾಗುತ್ತೆ, ಅಷ್ಟು ಕೋಟಿಗಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲಿಕೇಶನ್ ಆಗ್ತವೆ ಸಾಯಿಲ್ ಅಲ್ಲಿ, ಭೂಮಿಯಲ್ಲಿ. ಅವಾಗ ಬ್ಯಾಕ್ಟೀರಿಯಲ್ ಕೆಲಸ ಏನ್ರಿ, ಭೂಮಿಯಲ್ಲಿ ಇದ್ದಂತ ಕಸ ಕಡ್ಡಿ ವೇಸ್ಟ್ ಡಿಕಾಂಪೋಸ್ಟರ್ ಕೊಳ್ತಿದ್ದಂತ ಬೇರು ಮಣ್ಣು ಎರೆಹುಳ ಏನ್ ಕೆಲಸ ಮಾಡುತ್ತೆ, ಆ ತರ ಸೂಕ್ಷ್ಮ ಬಿದ್ದಂತ ಕಸ ಕಡ್ಡಿಗಳೆಲ್ಲ ತಿಂದು ಅದರಲ್ಲೇ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಭೂಮಿಗೆ ನೈಸರ್ಗಿಕವಾಗಿ ಒದಗಿಸಿಕೊಡುದು. ಇನ್ನೊಂದು, ಸುಮಾರು 10-15 ವರ್ಷದಿಂದ 20 ವರ್ಷದಿಂದ ಏನೇ ಫರ್ಟಿಲೈಸರ್ ಭೂಮಿಯಲ್ಲಿ ಹಾಕ್ತಾ ಬಂದಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ 30-40% ಕೆಮಿಕಲ್ ಭೂಮಿಯಲ್ಲಿ ಹಾಗೆ ಇದೆ, ಅದು ಭೂಮಿಗೆ ಸಿಗ್ತಾ ಇಲ್ಲ. ಇದರಿಂದ ಭೂಮಿ ಕೂಡ ಗಟ್ಟಿ ಆಗಿದೆ. ಹೆಂಗ್ ಡೈ ಅಮೋನಿಯಂ ಆಗುತ್ತೆ, ಅದು ಟ್ರೈ ಅಮೋನಿಯಂ ಅಂತ ಭೂಮಿಯಲ್ಲಿ ಹಂಗೆ ಇದೆ. ಸೊ ನಮ್ಮ NPK ಪ್ರಾಡಕ್ಟ್ ಕೊಟ್ರೆ ಏನು ಭೂಮಿಯಾಗ ಇಲ್ಲಿ ಮಟ್ಟ ಕೆಮಿಕಲ್ ವೇಸ್ಟ್ ಬಿದ್ದಿದೆ, ಭೂಮಿಗೆ ಭಾರ ಆಗಿ ಕುಂತಿದೆ, ಅದನ್ನು ನೈಸರ್ಗಿಕವಾಗಿ ಸೊ ಮತ್ತೆ ಡೈ ಅಮೋನಿಯಂ ಅಂದ್ರೆ ನೈಸರ್ಗಿಕವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅದು ಕನ್ವರ್ಟ್ ಮಾಡಿ ಬೆಳೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಭೂಮಿ ಜಡತ್ವದಿಂದ ಬಿಡುಗಡೆ ನೈಸರ್ಗಿಕವಾಗಿ ಭೂಮಿಯಲ್ಲಿ ಪ್ರಥಮ ಪೋಷಕಾಂಶಗಳು ಡೆವಲಪ್ಮೆಂಟ್ ಆಗ್ತವೆ. ಇದು ಲಿಮಿಟ್ ಆಗುತ್ತೆ ವರ್ಷವಿಡೀ. ಒಂದು ಸರಿ ನೀವು ಭೂಮಿ ಹಾಕಿದ್ರಂದ್ರೆ ವರ್ಷವಿಡೀ ಭೂಮಿಯಲ್ಲಿ ಇವು ಪ್ರಥಮ ಪೋಷಕಾಂಶಗಳು ಬೆಳೆಗೆ ಸಿಗ್ತಾನೆ ಇರ್ತವೆ. ಸೊ ಇನ್ನೊಂದು ಭೂಮಿಯಲ್ಲಿ ಇವತ್ತು ನೀವು ನೈಟ್ರೋಜನ್ ಇದೆ ಅಥವಾ ಫಾಸ್ಫರಸ್ ಇದೆ ಅಥವಾ ಪೊಟ್ಯಾಶ್ ಇದೆ, ನೀವು ಏಪ್ರಿಲ್ ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗಂತ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ. ಸೊ ನೆಕ್ಸ್ಟ್ ನೀವು ಮಾರ್ಚ್ ಮಠ ಈ ಪ್ರಾಡಕ್ಟ್ ರೇಷಿಯೋ 10:12 ಇರುತ್ತೆ. ಅಂತ ಸ್ಟ್ಯಾಂಡರ್ಡ್ ಬ್ಯಾಕ್ಟೀರಿಯಾಗಳು ಇದರಲ್ಲಿದ್ದಾವೆ. ಸೊ ಈ ಪ್ರಾಡಕ್ಟ್ ಯಾವಾಗ ಅಪ್ಲೈ ಮಾಡೋದು, ಈ ಪ್ರಾಡಕ್ಟ್ ವರ್ಷದ ಪೂರ್ತಿ ಯಾವಾಗಲೂ ನೀವು ಅಪ್ಲೈ ಮಾಡ್ಬೋದು. ಸೊ ಯಾವ ಹಂತದಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಬೆಳೆ ಸ್ಟಾರ್ಟಿಂಗ್ ಏನ್ ಬೆಳೆ ಡೆವಲಪ್ಮೆಂಟ್ ಸ್ಟೇಜ್ ಇರುತ್ತೆ, ಆ ಟೈಮಲ್ಲಿ NPK 3 ಹಾಕಿದ್ರಿ. ಆಮೇಲೆ ಫ್ಲವರ್ ಏನ್ ಬರುತ್ತೆ ಬೆಳೆಗೆ, ಯಾವಾಗ ಹೂ ಬರಕ್ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ಅನ್ನು ಕಟ್ ಮಾಡೋದ್ರಿ. ಅಂದ್ರೆ ನೈಟ್ರೋಜನ್ ಹಾಕಂಗಿಲ್ಲ. ಅವಾಗ ನಾವು ಹಾಕಿದ್ರೆ ಅಂದ್ರೆ ಏನಾಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಈ ಹೂ ಬಂದಕ್ರ ನಾವು ಯೂರಿಯಾ ಹಾಕಂಗಿಲ್ಲ. ಯೂರಿಯಾ ಹಾಕಿದ್ರೆ ಏನಾಗುತ್ತೆ, ಹೂ ಡ್ರಾಪ್ ಆಗುತ್ತೆ. ಅದು ಯಥೇಚ್ಛವಾಗಿ ಅಲ್ಲಿ ಶೀತ ಆಗುತ್ತೆ, ನೈಟ್ರೋಜನ್ ಜಾಸ್ತಿ ಆಟೋಮೆಟಿಕ್ ಫ್ಲವರ್ ಡ್ರಾಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಹಾಕಂಗಿಲ್ಲ. ಅವಾಗ PK ಹಾಕೋದು. ಫ್ಲವರ್ ಬಂದ್ಮೇಲೆ ಬಂದ್ ಮಾಡೋದು, PK ಹಾಕೋದು. ಸೊ ಅವಾಗ ಫ್ಲವರ್ ಇಂದ ಫ್ರೂಟಿಗೆ ಡೆವಲಪ್ಮೆಂಟ್ ಆಗುತ್ತೆ. ಹಣ್ಣು ಕಾಯಿ ಏನು ಬರುತ್ತೆ, ಕಾಯಿ ಆದಕ್ಕೆ P ಕಟ್ ಮಾಡಿದ್ರೆ ಅವಾಗ K ಒಂದೇ ಹಾಕ್ತೀವಿ. ಅವಾಗ ಏನಾಗುತ್ತೆ, ಕಾಯಿ ಸೈಜ್ ಬರುತ್ತೆ, ಶೈನಿಂಗ್ ಕೂಡ ಬರುತ್ತೆ. ಇಷ್ಟ ಇದೆ. ಫಸ್ಟ್ NPK ಹಾಕಿದ್ರೆ, ಸೆಕೆಂಡ್ ಡೋಸ್ PK ಹಾಕೋದು, ಥರ್ಡ್ ಡೋಸ್ ಬರೀ K ಹಾಕಿದ್ರೆ ಸಿಂಪಲ್ ಇದೆ. ಆಟೋಮೆಟಿಕ್ ಆಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಬೆಳೆಗೆ ಸಿಗುತ್ತೆ. ಇದು ಕಂಪಲ್ಸರಿ ಸಾಯಿಲ್ ಅಪ್ಲಿಕೇಶನ್ ಇದೆ. ಇದು ಸ್ಪ್ರೇ ಮಾಡಂಗಿಲ್ಲ ರೀ, ಯಾಕಂದ್ರೆ ಬ್ಯಾಕ್ಟೀರಿಯಾ ಭೂಮಿಯಲ್ಲೇ ಹೋಗ್ಬೇಕು. ಸ್ಪ್ರೇ ಮಾಡಿದೆವು ಮೇಲೆ ಎಲೆ ಮೇಲೆ ಕುಂತು ಬಿಸಿಲಿಗೆ ಬ್ಯಾಕ್ಟೀರಿಯಾ ಸತ್ತು ಹೋಗ್ಬಿಡ್ತವೆ, ಏನೂ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಸೇತ್ ಒಂದು ಪ್ರಾಡಕ್ಟ್ ಇದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಾಡಕ್ಟ್. ಇದ್ರ ಹೆಸರೇ ಬಂದ್ಬಿಟ್ಟು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಸೊ ಈ ಸೇತ್ ಪ್ರಾಡಕ್ಟ್ ಕೆಲಸ ಏನಿದೆ, ನಾ ಇಲ್ಲಿ ಮಟ್ಟ ನಿಮ್ಗೆ ಹೇಳಿದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಪ್ರಥಮ ಪೋಷಕಾಂಶಗಳು ಇದಾವಂತ. ಸೇತಲ್ಲಿ ಏನಿದೆ, ಸೇತಲ್ಲಿ ಇದ್ರೊಳಗಡೆ ಸುಮಾರು ತರದ ಬ್ಯಾಕ್ಟೀರಿಯಾಗಳು ಇದಾವ್ರಿ. ನಾವ್ ಹೆಂಗೆ ಮಾರ್ಕೆಟ್ ಅಂತ ತರ್ತೇವೆ ಗೊತ್ತಾ, ಸೋಡೋಮೋನಾಸ್, PSP ಬ್ಯಾಕ್ಟೀರಿಯಾ, ಟೈಕೋಡ್ರೋಮ್ ಬ್ಯಾಕ್ಟೀರಿಯಾ, ಬೇರೆ ಬೇರೆ ತರ ಬ್ಯಾಕ್ಟೀರಿಯಾ ತರ್ತೇವೆ. ನಮ್ಗೆ ಎಷ್ಟು ಕಾಣ್ತವೆ, ಎಷ್ಟು ಕೈಗೆ ಸಿಗ್ತವೆ, ಮಾರ್ಕೆಟ್ ಅಲ್ಲಿ ಎಷ್ಟು ಅವೈಲೇಬಲ್ ಇದಾವೆ ಅಷ್ಟು ನಾವು ತರ್ತೇವೆ. ನೋಡ್ರಿ, ನಮಗೆ ಬೆಳೆ ಇಂಪಾರ್ಟೆಂಟ್ ಅಥವಾ ಭೂಮಿ ಇಂಪಾರ್ಟೆಂಟ್? ಫಸ್ಟ್ ಭೂಮಿ, ಆಮೇಲೆ ಬೆಳೆ. ನಾವು ಭೂಮಿಗೆ ಏನ್ ಕೊಡ್ತೇವೆ, ನಮ್ ಬೆಳೆಗೆ ಏನ್ ಬೇಕಾಗಿದೆ, ಯಾವ ತರದ ಬೆಳೆಗಳು ಇರ್ತವೆ, ಅಥವಾ ದ್ರಾಕ್ಷಿಗೆ ಏನ್ ಬೇಕು ನಮಗೆ, ದ್ರಾಕ್ಷಿ ಬೆಳೆಗೆ ಯಥೇಚ್ಛವಾಗಿ ಯಾವ ನ್ಯೂಟ್ರಿಮೆಂಟ್ಸ್ ಬೇಕು ಅದು ಕೊಡ್ತೇವೆ. ಅಡಿಕೆಗೆ ಏನ್ ಬೇಕು ಅದು ಕೊಡ್ತೇವೆ, ಬಾಳೆಗೆ ಏನ್ ಬೇಕು ಅದು ಕೊಡ್ತೇವ್ರಿ. ಆಮೇಲೆ ಕಾಫಿ ಬೆಳೆಗೆ ಏನ್ ಬೇಕು ಅದು ಕೊಡ್ತೇವ್ರಿ. ಬಟ್ ಭೂಮಿಗೆ ಏನ್ ಬೇಕಂತ ಯಾರಿಗೆ ಗೊತ್ತಿದ್ದಾರೆ? ಭೂಮಿಗೆ ಇದೇ ಬೇಕಂತ ಯಾರಿಗೂ ಗೊತ್ತಿಲ್ಲ. ಭೂಮಿ ಒಳಗಡೆ ಕೂಡ ಅದರದ್ದು ಒಂದು ಕಲ್ಚರ್ ಇದೆ. ಭೂಮಿಯಲ್ಲಿ ಸುಮಾರು ತರದ ಲಕ್ಷಕ್ಕಿಂತ ಬೇರೆ ಬೇರೆ ಜಾತಿಯ ಬ್ಯಾಕ್ಟೀರಿಯಾಗಳು ಇದಾವೆ. ಕೆಮಿಕಲ್ ಗೊಬ್ಬರ ಹಾಕಿದ ಮೇಲೆ ಭೂಮಿಯಲ್ಲಿ ಇದ್ದಂತ ಬ್ಯಾಕ್ಟೀರಿಯಾಗಳು, ಕೆಲವು ಎಲ್ಲಾ ಬ್ಯಾಕ್ಟೀರಿಯಾಗಳು ಸತ್ತಿಲ್ಲ ರೀ. ಬ್ಯಾಕ್ಟೀರಿಯಾಗಳೆಲ್ಲ ಜೀವಂತವಾಗಿದಾವೆ, ಬಟ್ ಭೂಮಿ ಬಿಟ್ಟು ಆಳವಾಗಿ ಒಳಗಡೆ ಇದಾವೆ.
ನಾವೆಲ್ಲ ಭೂಮಿ ಮೇಲೆ ಬ್ಯಾಕ್ಟೋಲ್ ಸತ್ತ ಒಂದು ಬ್ಯಾಕ್ಟೋಲ್ ಸತ್ತಿ ಅಂದ್ರೆ ಯಾವ್ದು ಬೆಳೆ ಬರಂಗಿಲ್ಲ ಇದಾವೆ. ಸೊ ಭೂಮಿ ಬಿಟ್ಟು ಒಳಗಡೆ ಇದಾವೆ. ಸೊ ಭೂಮಿಯಲ್ಲಿ 3 ಗುಣಧರ್ಮ ಇದಾವೆ. ಒಂದು ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ. ಅವಷ್ಟು ಭೂಮಿ ಗುಣಧರ್ಮ ನಮ್ಮ ಸಂಬಂಧಪಟ್ಟು ಬ್ಯಾಕ್ಟೀರಿಯಾಗಳು ಸೇತಲ್ಲಿ ಇದಾವೆ. ಸೊ ಈ ಸೇತ್ ಪ್ರಾಡಕ್ಟ್ ಭೂಮಿಯಲ್ಲಿ ಹಾಕಿದ್ರೆ 1 ಎಕರೆಗೆ 1 ಲೀಟರ್ ಪ್ರಾಡಕ್ಟ್ ನಾವು ರೆಕಮೆಂಡ್ ಮಾಡ್ತೇವೆ. ನಮ್ಮಲ್ಲಿ ಬಹಳ ಜನ ಇದ್ದಾರೆ 1 ಎಕರೆಗೆ 5 ಲೀಟರ್ 10 ಲೀಟರ್ ಹಾಕ್ದವ್ರು ಕೊಡಿದಾರೆ. ಇದು ಭೂಮಿಗೆ ಎಷ್ಟು ಹಾಕ್ತಾರೆ ಅಷ್ಟು ಒಳ್ಳೇದು ಈ ಪ್ರಾಡಕ್ಟ್. ಸೊ ಈ ಭೂಮಿಗೆ ಈ ಪ್ರಾಡಕ್ಟ್ ಹಾಕಿದ್ಮೇಲೆ ಏನಾಗುತ್ತೆ, ಫಸ್ಟ್ ಭೂಮಿ ಜಡತ್ವದಿಂದ ಬಿಡುಗಡೆ ಆಗುತ್ತೆ. ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಏನು ಗಟ್ಟಿಯಾಗಿದೆ ಅಥವಾ ಭೂಮಿಯಲ್ಲಿ ಭೂಮಿ pH ಬ್ಯಾಲೆನ್ಸ್ ಹೋಗಿದ್ದು ಅದೆಲ್ಲ pH ಬ್ಯಾಲೆನ್ಸ್ ಆಗುತ್ತೆ ಅಥವಾ ಭೂಮಿ ಜಡತ್ವದಿಂದ ಬಿಡುಗಡೆ ಆಗುತ್ತೆ ಫಸ್ಟ್. ಸೊ ಅದ್ರ ಜೊತೆಗೆ ಭೂಮಿಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶ ಇದಾವೆ 100% ಇದಾವೆ. ಅವೆಲ್ಲ ಪೋಷಕಾಂಶಗಳು ವಿಘಟನೆ ಆಗ್ತವೆ. ಸೊ ಅವು ನಮಗೆ ಬೆಳೆಗಳಿಗೆ ಸಿಗಕ್ಕೆ ಅವೈಲೇಬಲ್ ಆಗಿ ನ್ಯಾಚುರಲ್ ಆಗಿ ಸಿಗ್ತವೆ. ಜೊತೆಗೆ ಭೂಮಿಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳಿದಾವೆ, ಪ್ರಥಮ ಪೋಷಕಾಂಶಗಳಿದಾವೆ, ದ್ವಿತೀಯ ಪೋಷಕಾಂಶಗಳಿದಾವೆ, ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಾವೆ. ಅದೆಲ್ಲ ನಮಗೆ ಬೆಳೆಗೆ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಭೂಮಿ ಗಟ್ಟಿಯಾಗಿದೆ. ಸೊ ಭೂಮಿಯಲ್ಲಿ ಸೇತ್ ಪ್ರಾಡಕ್ಟ್ ಹಾಕಿದ್ರೆ ಏನಾಗುತ್ತೆ, ಈ ಸೇತ್ ಪ್ರಾಡಕ್ಟ್ ಭೂಮಿಯಲ್ಲಿ ಹಾಕಿದ್ರೆ ಫಸ್ಟ್ ಸಾಯಿಲ್ pH ಬ್ಯಾಲೆನ್ಸ್ ಆಗುತ್ತೆ. ಸೆಕೆಂಡ್, ಸೊ ಭೂಮಿಯಲ್ಲಿ ಸುಮಾರು 4-5 ಅಡಿಗಿಂತ ಒಳಗಡೆ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತವೆ, ಒಳಗಡೆಯಿಂದ ಉಸಿರಾಡಕ್ಕೆ ಮೇಲೆ ಬರ್ತವೆ. ಅದ್ರ ಜೊತೆಗೆ ನಮ್ಮ NPK ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರೆ ಇನ್ನೂ ಬೆಟರ್. ಕಸ ಕಡ್ಡಿ ಎಲ್ಲ ತಿಂತವೆ, ಸೂಕ್ಷ್ಮ ಅತಿ ಸೂಕ್ಷ್ಮ ಪೋಷಕಾಂಶಗಳು ಡೆವಲಪ್ಮೆಂಟ್ ಆಗ್ತವೆ. ಭೂಮಿ ರಾಸಾಯನಿಕ ಗುಣಧರ್ಮವನ್ನು ಅಲ್ಲಿ ಬಿಡುಗಡೆ ಮಾಡುತ್ತೆ. ಸೊ ರಾಸಾಯನಿಕ ಗುಣಧರ್ಮ ಅಂದ್ರೆ ಏನ್ರಿ, ಮಣ್ಣಿನಲ್ಲಿ ಕಾರ್ಬನ್ ಕಂಟೆಂಟ್ ಅಂತ ಕೇಳಿರ್ಲಿ. ಈ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಗಿದೆ, ಬಹಳಷ್ಟು ಕಮ್ಮಿ ಆಗಿದೆ. ಕಾರ್ಬನ್ ಕಂಟೆಂಟ್ ಡೆವಲಪ್ಮೆಂಟ್ ಆಗಬೇಕು ಬಹಳ ಕಷ್ಟ ಇದೆ. ಬಟ್ ಸೇತ್ ಪ್ರಾಡಕ್ಟ್ ಹಾಕಿದ್ರೆ 1 ವರ್ಷ 2 ವರ್ಷದಲ್ಲಿ ನ್ಯಾಚುರಲ್ ಆಗಿ ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ರೆಡಿ ಆಗುತ್ತೆ. ಸೊ ಯಾವ ಸಾಯಿಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಯಥೇಚ್ಛವಾಗಿದೆಯೋ ಆ ಸಾಯಿಲು 100% ಹೆಲ್ತಿ ಸಾಯಿಲು. ಅದರಲ್ಲಿ ಯಾವುದೇ ಬೆಳೆ ಹಾಕಿ ಆ ಬೆಳೆ ಅದ್ರ ಪಡೆಗೆ ಅದು ಫಲವತ್ತತೆಯಾಗಿ ಬರುತ್ತೆ. ಸೊ ಲೈಫ್ ಅಲ್ಲಿ ಆ ಭೂಮಿಯಲ್ಲಿ ಮ್ಯಾಕ್ಸಿಮಮ್ ಆಗಿ ಒಳ್ಳೆ ಬೆಳೆನೆ ಬರುತ್ತೆ ಬಿಟ್ರೆ ಸೈಡ್ ಎಫೆಕ್ಟ್ ಯಾವುದೇ ಆಗಂಗಿಲ್ಲ. ಮೇಜರ್ ಆಗಿ ಕ್ರಾಪಿಗೆ ರೋಗ ಜಾಸ್ತಿ ಬರೋದು ವಾತಾವರಣಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಸಾಯಿಲ್ ಅಂತ. ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮಲೆನಾಡು ಸೈಡ್ ಅಡಿಕೆ ಬೆಳೆಗಾರರಿಗೆ ಬಹಳ ಯೂಸ್ ಆಗುತ್ತೆ. ಅಡಿಕೆ ಬೆಳೆಗಾರರಿಗೆ ಮೇಜರ್ ಆಗಿ ಎಕ್ಸಾಂಪಲ್ ಹಳ್ಳ ಡ್ರಾಪಿಂಗ್ ಆಗುತ್ತೆ, ಅಡಿಕೆ ಗಿಡಕ್ಕೆ ಹಿಡಿಮಿಂಡಿ ರೋಗ ಬರುತ್ತೆ, ಕೊಳೆ ಸುಳೆ ರೋಗ ಬರುತ್ತೆ. ಸೊ ಹಳ್ಳ ಡ್ರಾಪಿಂಗ್ ಆಗೋದು ವಾತಾವರಣದಿಂದ ಅಲ್ಲ ರೀ, ಕೊಳೆ ಸುಳೆ ರೋಗ ಬರೋದು ವಾತಾವರಣದಲ್ಲ ರೀ, ಹಿಡಿಮಿಂಡಿಗೂ ಬರೋದು ವಾತಾವರಣದ. ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು ಸಾಯಿಲ್ ಇಂದ. ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿತ್ತಂದ್ರೆ ಆಟೋಮೆಟಿಕ್ ಆಗಿ ಬೆಳೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೆಸ್ಟ್ ರಾಮಬಾಣ ಅಂದ್ರೆ ನಮ್ ಸೇತ್ ಪ್ರಾಡಕ್ಟ್. ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೆ ನಮ್ ಕನ್ನಡ ಒಳಗಡೆ. ಇದ್ರ ಬಗ್ಗೆ ಸೇತ್ ಬಗ್ಗೆ ಹೇಳಕ್ ಕುಂತ್ರೆ 1 ಡೇ ಬೇಕಾಗುತ್ತೆ. ಅಷ್ಟು ಕಲ್ಚರಲ್ ಡೆವಲಪ್ಮೆಂಟ್ ಬ್ಯಾಕ್ಟೀರಿಯಾಗಳು ಸೇತಲ್ಲಿ ಇದಾವೆ. ಇದು ಕೂಡ ಸ್ಟಿಮ್ರೀಜ್ ತರ ಪೇಟೆಂಟ್ ಅಪ್ಲೈಡ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ಇಂದ ನಾವು ಗೊಬ್ಬರ ಕೂಡ ರೆಡಿ ಮಾಡಬಹುದು. ಎಕ್ಸಾಂಪಲ್ ಈಗ 1 ಲೋಡ್ ತಿಪ್ಪಿ ಗೊಬ್ಬರ ಅಥವಾ ಬೇರೆ ಬೇರೆ ಗೊಬ್ಬರ ಎಲ್ಲ ತರಬೇಕಂದ್ರೆ ಬಹಳ ಕಷ್ಟ ಇದೆ, ದುಡ್ಡು ಜಾಸ್ತಿ ಹೋಗುತ್ತೆ, ದುಡ್ಡು ಕೊಟ್ಟರು ಕ್ವಾಲಿಟಿ ಗೊಬ್ಬರ ಸಿಗಂಗಿಲ್ಲ. ಸೊ ನಮ್ ಜಮೀನಿದ್ದಂತ ವೇಸ್ಟ್ ಕಾಂಪೋಸರ್ ಏನಿದೆ ಅದರಲ್ಲಿ ಸೇತ್ ಪ್ರಾಡಕ್ಟ್ ಹಾಕಿದ್ರೆ 3-4 ತಿಂಗಳಲ್ಲಿ ಅಥವಾ 5-6 ತಿಂಗಳಲ್ಲಿ ಅದು ಗೊಬ್ಬರ ರೆಡಿ ಆಗುತ್ತೆ. ಅದೇ ನೀವು ಗೊಬ್ಬರ ಕೂಡ ಬೆಳೆಗೆ ಹಾಕ್ಬೋದು. ಇಷ್ಟೆಲ್ಲ ಜಂಜಟ್ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ 1 ಎಕರೆಗೆ ವರ್ಷಕ್ಕೆ 2-3 ಲೀಟರ್ ನೀವು ಸೇತ್ ಹಾಕಿದ್ರೆ ಆಟೋಮೆಟಿಕ್ ಸಾಯಿಲ್ ಸ್ಟ್ರಕ್ಚರ್ ಕಲ್ಚರ್ ಫುಲ್ ಚೇಂಜ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಕೂಡ ಚೆನ್ನಾಗುತ್ತೆ, ಸಾಯಿಲ್ pH ಬ್ಯಾಲೆನ್ಸ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಸಾಯಿಲ್ pH, ಮಣ್ಣಿನ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆ ಚೇಂಜ್ ಆತಂದ್ರೆ ಕ್ರಾಪ್ ಯಾವ್ದಿರ್ಲಿ, ಬೆಳೆ ಯಾವ್ದಿರ್ಲಿ, ಬೆಳೆ ಅದ್ರ ಪಾಡಿಗೆ ಅದು ಮಸ್ತಾಗಿ ಬರ್ತದೆ. ಸೊ ಇದು ಯೂಸ್ ಮಾಡೋ ಪ್ರಮಾಣ ಇದೆ. 1 ಎಕರೆಗೆ 1 ಲೀಟರ್ ಯೂಸ್ ಮಾಡಿ, ಅದು 200 ಲೀಟರ್ ನೀರಿಗೆ 1 ಸೇತ್ ಯೂಸ್ ಮಾಡಿ. ಅದರಲ್ಲಿ ಬಯೋ 99 ಬಂದ್ಬಿಟ್ಟು ಒಂದು 70 ml ಹಾಕಿ 1 ಎಕರೆಗೆ ನೀವು ಡ್ರಂಚ್ ಮುಖಾಂತರ ಮಾಡಬಹುದು ಅಥವಾ ನೀರಿನ ಮುಖಾಂತರ ಬಿಡಬಹುದು. ಸೊ ಯಾರು ನಮ್ ಉತ್ತರ ಕರ್ನಾಟಕ ದ್ರಾಕ್ಷಿ, ದಾಳಿಂಬೆ, ಕಬ್ಬಿಗೆ ಎಲ್ಲ ನೀವು ಡ್ರಿಪ್ ಮುಖಾಂತರ ಬಿಡಬಹುದು. ಅಡಿಕೆ ಗಿಡಕ್ಕೆ 200 ಲೀಟರ್ ನೀರಿಗೆ ಸ್ಟಿಮ್ರಿಚ್, ಸೇತು, ಬಯೋ 99 3 ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ 1 ಲೀಟರ್ ಹಾಕ್ತಾನೆ ಹೋಗ್ಬೋದು. ಈ ತರ ನೀವು ಯೂಸ್ ಮಾಡ್ಬೋದು. ವೆಂಚರ್ ಮುಖಾಂತರ ಕೂಡ ನೀವು ಕೊಡಬಹುದು. ಸೇತಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಇದು ಪಾಲಿವರ್ ಸ್ಪ್ರೇನು ಇದೆ, ಡ್ರಂಚಿಂಗ್ ಇದೆ. ಎಕ್ಸಾಂಪಲ್ ಈಗ ನಮ್ ಸೈಡ್ ಕಡೆ ಭತ್ತ ಬೆಳಿತಾರೆ, ಭತ್ತಕ್ಕೆ ನಾವು ಸೇತು NPK ಡ್ರಂಚಿಂಗ್ ಮಾಡಕ್ ಬರಂಗಿಲ್ಲ. ಕಾರಣ ಏನಿದೆ, ಕೆಳಗಡೆ ಸಿಕ್ಕಾಪಟ್ಟಿ ಸರ್ಕಾರಿ ಗೊಬ್ಬರ ಮೆಡಿಸಿನ್ ಹಾಕಿರ್ತಾರೆ, ಅಲ್ಲೆಲ್ಲ ಸರ್ಕಾರಿ ಗೊಬ್ಬರ ಇದ್ದಿರುತ್ತೆ, ನೀರಲ್ಲೆಲ್ಲ ಫುಲ್ ಕೆಮಿಕಲ್ ಇರುತ್ತೆ.
ಅದ್ರಲ್ಲಿ ನಾವು ಸೇತ್ ಹಾಕಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗ್ಬಿಡುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗ್ಬಿಡ್ತಾವೆ. ಅಂತ ಟೈಮಲ್ಲಿ ಸೇತನ್ನು ಸ್ಪ್ರೇ ಕೂಡ ಮಾಡಬಹುದು. 1 ಲೀಟರ್ ನೀರಿಗೆ 1.5 ml ಸೇತ್ ಹಾಕಿ ಸ್ಪ್ರೇ ಮಾಡಬಹುದು. ಅದು ಕೂಡ ಸೇಮ್ ರಿಸಲ್ಟ್ ಬರುತ್ತೆ. ಅನಿವಾರ್ಯ ಇದ್ದಂತ ಟೈಮ್ ಅಲ್ಲಿ ಸೇತನ್ನು ಸ್ಪ್ರೇ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ರಂಚಿಂಗ್ ಮಾಡಿದ್ರೆ ಒಳ್ಳೇದು. ನಮ್ಮ ಹತ್ರ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಂಟ್ಯಾಕ್ಟ್. ಇದು ಪಿಕ್ಚರ್ ಚೇಂಜ್ ಆಗಿದೆ. ಸೊ ಇಂಟ್ಯಾಕ್ಟ್ ಆಕ್ಚುಲಿ ಬೇರೆ ಪಿಕ್ಚರ್ ಇದೆ. ಇಂಟ್ಯಾಕ್ಟ್ ಏನಿದೆ ನೋಡಿ, ನಟ್ಸರ್ಪ್ ಅಲ್ಲಿ ಎಷ್ಟು ಬಯೋಫಿಟ್ ಪ್ರಾಡಕ್ಟ್ ಇದಾವಲ್ಲ, ಇವಷ್ಟು ಪ್ರಾಡಕ್ಟ್ ಪ್ಯಾಕೇಜ್ ಕರೆಕ್ಟ್ ಆಗಿ ಫಾರ್ಮರ್ ಹತ್ರ ಹೋದ್ರೆ ಫಾರ್ಮರ್ಗೆ ಯಾವುದೇ ತರ ಪ್ರಾಬ್ಲಮೇ ಬರಂಗಿಲ್ಲ ರೀ. ನೆಮ್ಮದಿಯಾಗಿ ಅವನು ಫಾರ್ಮರ್ ಅವನು ಬೆಳೆ ತೆಗಿಬಹುದು. ಎಕ್ಸಾಂಪಲ್ ಇಂಟ್ಯಾಕ್ಟ್ ಇದೆ. ಇಂಟ್ಯಾಕ್ಟ್ ಏನಿದೆ, ಇದು ಸಕ್ಕಿಂಗ್ ಪೇಸ್ಟ್ ಮೇಲೆ ಕೆಲಸ ಮಾಡುತ್ತೆ. ನೋಡ್ರಿ, ಒಂದು ಬೆಳೆ ಡೆವಲಪ್ಮೆಂಟ್ ಆಗಬೇಕಂದ್ರೆ ಬೇಸಿಕ್ ಸ್ಟೇಜ್ ಅಲ್ಲಿ, ಅಂದ್ರೆ ಬೆಳೆ 2 ತಿಂಗಳು 3 ತಿಂಗಳು 4 ತಿಂಗಳು ಈ ತರಕಾರಿಗಳಿಗೆ ಅಥವಾ ಅಡಿಕೆ ಬೆಳೆಗೆ ಹಿಂಗಾರು ಬರೋ ಟೈಮಲ್ಲಿ, ಅಡಿಕೆ ಎಲ್ಲ ಕೊಯ್ಲೆಲ್ಲ ಇಳಿಸಿದ ಮೇಲೆ ಹಿಂಗಾರ ಬರುತ್ತಲ್ಲ ಆ ಟೈಮಲ್ಲಿ, ದ್ರಾಕ್ಷಿ ಕಟಿಂಗ್ ಆಗಿ ದ್ರಾಕ್ಷಿ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಏನು ಬರುತ್ತೆ ಆ ಟೈಮಲ್ಲಿ, ಕಬ್ಬು ಸ್ಟಾರ್ಟಿಂಗ್ ಬೆಳೆ ಟೈಮಲ್ಲಿ, ಪ್ರತಿಯೊಂದು ಬೆಳೆ ಅಥವಾ ದಾಳಿಂಬು ಫ್ಲವರ್ ಬಿಡುವಂತ ಟೈಮಲ್ಲಿ ಥ್ರಿಪ್ಸ್, ಮೈಟ್ಸ್, ಸಕ್ಕಿಂಗ್ ಪೇಸ್ಟ್ ಈ ತರ ಕೀಟ ಬಾಧೆಗಳು ಜಾಸ್ತಿ ಇರುತ್ತೆ ಪ್ರತಿಯೊಂದು ಬೆಳೆಗೆ. ಯಾಕಂದ್ರೆ ಆ ಟೈಮಲ್ಲಿ ಕೀಟ ಬಾಧೆಗಳು ಜಾಸ್ತಿ ಇರುತ್ತೆ. ಯಾವಾಗ ಬೆಳೆ ಆ ಗರ್ಭವನ್ನು ಹೊರಗೆ ಹಾಕುತ್ತೆ ಎಲೆ ಮುಖಾಂತರ ಅಥವಾ ಹೂವಿನ ಮುಖಾಂತರ, ಆ ಟೈಮಲ್ಲಿ ಕೀಟ ಬಾಧೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಸ್ಟಿಮ್ರಿಚ್ 1 ಲೀಟರ್ ನೀರಿಗೆ 2 ml ಯೂಸ್ ಮಾಡಿ ಮಿಕ್ಸ್ ಮಾಡಿದ್ರೆ, ಸೊ ಮಿನಿಮಮ್ ನಿಮಗೆ ಕೆಮಿಕಲ್ 8 ರಿಂದ 10-12 ದಿವಸ ಕೆಲಸ ಮಾಡುತ್ತೆ. ಬಟ್ ಇಂಟ್ಯಾಕ್ಟ್ ನಿಮಗೆ ಮಿನಿಮಮ್ 30 ದಿವಸ ಮಟ್ಟ ಯಾವುದೇ ತರ ಕೀಟ ಬಾಧೆಯಿಂದ ಬೆಳೆಗೇನು ಹಾನಿ ಆಗುತ್ತೋ ಅದು ಹಾನಿ ಮಾಡಿಬಿಡಂಗಿಲ್ಲ. ಯಾವುದೇ ತರ ಕೀಟ ಬೆಳೆ ಮೇಲೆ ಕುಂತಂದ್ರೂ ಕೂಡ ಆ ಕೀಟ ಆ ಬೆಳೆಗೆ ಕಚ್ಚಂಗಿಲ್ಲ ರೀ, ಅಥವಾ ಅದಕ್ಕೆ ರಸ ಇರುವಂತ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಅದ್ರ ಮೇಲೆ ಇಂಟ್ಯಾಕ್ಟ್ ಈ ತರ ಕೋಟಿಂಗ್ ಆಗುತ್ತೆ. ಆ ಕೀಟ ಬಂದ ಅದ್ರ ಮೇಲೆ ಏನೋ ಚುಸ್ತು ಅಥವಾ ಕಚ್ತಂದ್ರೆ ಅದು ಆಟೋಮೆಟಿಕ್ ಕೀಟ ಸತ್ತೋಗ್ಬಿಡುತ್ತೆ. ಬಟ್ ಇದು ಯಾವಾಗ ರೀತಿ ಪ್ರಿಕಾಷನರಿ, ಆಲ್ರೆಡಿ ರೋಗ ಬಂದಿತ್ತು, ಆಲ್ರೆಡಿ ಥ್ರಿಪ್ಸ್, ಮೈಟ್ಸ್, ಸಕ್ಕಿಂಗ್ ಪೇಸ್ಟ್, ರಸ ಇರುವಂತ ಕ್ರಿಮಿ ಕೀಟಗಳು ಆಲ್ರೆಡಿ ಬಂದು ಆ ಬೆಳೆ ಮೇಲೆ ಅಟ್ಯಾಕ್ ಮಾಡಿದ್ವು, ಆ ಬೆಳೆ ಮೇಲೆ ಆಲ್ರೆಡಿ ಕೀಟ ಬಂದು ಅದೊಂದು ಫಂಗಸ್ ಅನ್ನು ಅಥವಾ ವೈರಸ್ ಮುಖಾಂತರ, ಸಾರಿ ಫಂಗಸ್ ವೈರಸ್ ಅಲ್ಲ, ಆ ಕೀಟ ಬಂದು ಆ ಬೆಳೆ ಮೇಲೆ ಆಲ್ರೆಡಿ ಅಟ್ಯಾಕ್ ಮಾಡಿತ್ತಂದ್ರೆ ಅವಾಗ ನೀವು ಇಂಟ್ಯಾಕ್ಟ್ ಏನು ಕೆಲಸ ಮಾಡಂಗಿಲ್ಲ. ಇಂಟ್ಯಾಕ್ಟ್ ಅವಾಗ ಪ್ರಿಕಾಷನರಿ, ನಾ ಹೇಳ್ದಲ್ಲ ಫ್ಲವರಿಂಗ್ ಬರೋ ಟೈಮಲ್ಲಿ 100% ಕೀಟ ಬಾಧೆ ಬಂದೇ ಬರುತ್ತೆ. ಆ ಟೈಮಲ್ಲಿ ರೈತರಿಗೆ ಪ್ರಿಕಾಷನರಿ ಒಂದು ಇಂಟ್ಯಾಕ್ಟ್ ಸ್ಪ್ರೇ ಕೊಡ್ರಿ. ಸೊ ಆ 30 ದಿವಸ ಆ ಬೆಳೆ ಸಂರಕ್ಷಣೆ ಆತಂದ್ರೆ ಮುಂದೆ ಕೀಟ ಬಾಧೆ ಬರೋಂಥ ಚಾನ್ಸಸ್ ಬಹಳ ಕಮ್ಮಿ ಆಗುತ್ತೆ. ಇದರಿಂದ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಬೆಳೆ ಕೂಡ ಆರಾಮಾಗಿ ಬೆಳೆ ಬರುತ್ತೆ. ಇಂಟ್ಯಾಕ್ಟ್ ಕೆಲಸ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ರ್ಯಾಪಪ್. ರ್ಯಾಪಪ್ ಮೇಜರ್ ಆಗಿ ಸೂಕ್ಷ್ಮ ಬೆಳೆಗಳಿದಾವಲ್ರಿ, ಆ ಬೆಳೆಗಳಿಗೆ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡು 5-6 ತಿಂಗಳ ಬೆಳೆ ಏನಿರ್ತಾವಲ್ಲ, ಈ ಹತ್ತಿ ಮಠ ಮಧ್ಯದಾಗ ರಾಗಿ, ಭತ್ತ, ಗೋಧಿ, ಜೋಳ, ತರಕಾರಿ, ಕಲ್ಲಂಗಡಿ, ಕ್ಯಾಬೇಜು, ಟೊಮಾಟ, ಹಿಂಗ್ ಬೇರೆ ಬೇರೆ ಬದನೆಕಾಯಿ, ಪ್ರತಿಯೊಂದು ಬೆಳೆಗಳಿಗೆ ಫಂಗಸ್ ಬಹಳ ಪ್ರಾಬ್ಲಮ್ ಇದೆ. ಸೊ ಬ್ಯಾಕ್ಟೀರಿಯಲ್ ಫಂಗಸ್ ಬಂದು ಒಂದ್ಸರಿ ಆ ಬೆಳೆಗೆ ಅಟ್ಯಾಕ್ ಆತಂದ್ರೆ ರೈತ ಸುಸ್ತ ಹೊಡೆದು ಹೋಗ್ಬಿಡ್ತಾನೆ. ಔಷಧ ಹೊಡಿತಾನೆ, ಅದು ಫಂಗಸ್ ಕಂಟ್ರೋಲ್ ಆಗಂಗಿಲ್ಲ, ಮತ್ತೆ ಔಷಧ ಹೊಡಿತಾನೆ. ಸೊ ಬೇರೆ ಬೇರೆ ಕೆಮಿಕಲ್ ತಂದು ಹೊಡಿತಾನೆ. ಸೊ ಹಿಂಗ ಔಷಧ ಡೋಸ್ ಜಾಸ್ತಿ ಆಗುತ್ತೆ, ಆ ಬೆಳೆ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಆಗಿ ರೈತನ ಇಳುವರಿ ಕಮ್ಮಿ ಆಗುತ್ತೆ, ಔಷಧ ಖರ್ಚು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಸೊ ರ್ಯಾಪಪ್ ಪ್ರಾಡಕ್ಟ್ ಹಿಂಗಿದೆ. ಇದು ಮತ್ತೆ ರ್ಯಾಪಪ್ ಕೂಡ ಅಪ್ಡೇಟ್ ವರ್ಷನ್ ಇದೆ. 1 ಲೀಟರ್ ನೀರಿಗೆ 5 ml ರ್ಯಾಪಪ್ ಹಾಕಿ, ಯಾವುದೇ ತರ ಇದರಲ್ಲಿ ಬಯೋ-19 ಬೇರೆ ಬೇರೆ ಯಾವ ಪ್ರಾಡಕ್ಟ್ ಮಿಕ್ಸ್ ಮಾಡಂಗಿಲ್ಲ, ಬರೀ ರ್ಯಾಪಪ್ ಯೂಸ್ ಮಾಡಿದ್ರೆ ಯಾವುದೇ ತರ ಫಂಗಸ್ ಬೆಳೆಗೆ ಅಟ್ಯಾಕ್ ಆಗಂಗಿಲ್ಲ ರೀ. ಮಿನಿಮಮ್ 25 ರಿಂದ 30 ದಿವಸ ಮಟ್ಟ ಫಂಗಸ್ ಅಟ್ಯಾಕ್ ಆಗಂಗಿಲ್ಲ. ನೋಡ್ರಿ, ಇಂಟ್ಯಾಕ್ಟ್ ಯೂಸ್ ಮಾಡಿದ್ಮೇಲೆ ಸಕ್ಕಿಂಗ್ ಪೇಸ್ಟ್ ಬರಂಗಿಲ್ಲ ರೀ, ರಸ ಇರುವಂತ ಕ್ರಿಮಿ ಕೀಟಗಳು ಬರಂಗಿಲ್ಲ ರೀ, ಸೂಕ್ಷ್ಮ ಕ್ರಿಮಿ ಕೀಟಗಳ ಬೆಳೆಗೆ ಅಟ್ಯಾಕ್ ಆಗಂಗಿಲ್ಲ. ರ್ಯಾಪಪ್ ಯೂಸ್ ಮಾಡಿದ್ಮೇಲೆ ಫಂಗಲ್ ಬರಂಗಿಲ್ಲ ರೀ, ಯಾವ ತರ ಫಂಗಲ್ ಇನ್ಫೆಕ್ಷನ್ ಆಗಂಗಿಲ್ಲ. ಆಟೋಮೆಟಿಕ್ ಆಗಿ ಕ್ರಾಪ್ ನೆಮ್ಮದಿಯಾಗಿ ರೈತ ಬೆಳೆಯಬಹುದು. ಸೊ ಈ ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಬಹುದು. ನೀವು ಸ್ಟಿಮ್ರಿಚ್ ಜೊತೆ ಮಿಕ್ಸ್ ಮಾಡಬಹುದು, ಇಂಟ್ಯಾಕ್ಟ್ ಜೊತೆ ಮಿಕ್ಸ್ ಮಾಡಬಹುದು, ಬಯೋ-19 ಜೊತೆ ಮಿಕ್ಸ್ ಮಾಡಬಹುದು. ಬಟ್ NPK ಮತ್ತು ಸೇತ್ ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡಂಗಿಲ್ಲ. ರ್ಯಾಪಪ್ ಕೂಡ ಬಂದ್ಬಿಟ್ಟು ಈ ತರ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ ಇದು ಕೂಡ. ಸೊ ಅದು ಬೆಳೆ ಮೇಲೆ ಸ್ಪ್ರೇ ಮಾಡಿದ್ಮೇಲೆ ನಾವ್ ಹೆಂಗ್ ಬಾಡಿ ಲೋಷನ್ ಯೂಸ್ ಮಾಡ್ತೇವೆ, ಮಿನಿಮಮ್ ನಮ್ಗೆ 12 ರಿಂದ 18 ಗಂಟೆ ಮಟ್ಟ ಹೆಂಗ್ ನಮ್ಮ ಬಾಡಿ ಮಾಯಿಶ್ಚರ್ ಹೆಂಗಿರುತ್ತೆ ಬಾಡಿ ಲೋಷನ್ ಯೂಸ್ ಮಾಡಿದ್ಮೇಲೆ, ಸೊ
ಸೊ ಇದು ಕೂಡ ಬೆಳೆ ಮೇಲೆ ಯೂಸ್ ಮಾಡಿದ ಮೇಲೆ ಒಂದು ಲೇಯರ್ ರೆಡಿ ಆಗುತ್ತೆ. ಇದು ಕೂಡ ಫಂಗಲ್ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಇದಾವೆ. ಬಟ್ ನಾವು ಸೇದ್ ಜೊತೆ ಯೂಸ್ ಮಾಡಿದ್ಮೇಲೆ ಆ ಸೇದ್ ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, NPK ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, ಇದು ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ. ಇವೆಲ್ಲ ಎರಡು ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರಿಂದ ಎರಡು ಪ್ರಾಡಕ್ಟ್ ನ್ಯೂಟ್ರಲ್ ಆಗ್ಬಿಡ್ತವೆ. ಅನ್ನೆಸೆಸರಿ ಹಾಕಂತ ದುಡ್ಡು ವೇಸ್ಟ್ ಆಗುತ್ತೆ, ಪ್ರಾಡಕ್ಟ್ ಕೂಡ ಕೆಲಸ ಮಾಡಂಗಿಲ್ಲ. ಇಷ್ಟೇ ನೀವು ಇದು ನೆನಪಿಟ್ಕೊಳ್ರಿ. ರ್ಯಾಪಪ್ ಸೇತ್ ಮಿಕ್ಸ್ ಮಾಡಂಗಿಲ್ಲ, ರ್ಯಾಪಪ್ NPK ಮಿಕ್ಸ್ ಮಾಡಂಗಿಲ್ಲ. ಅದರ್ವೈಸ್ ಬೇರೆ ಬೇರೆ ಪ್ರಾಡಕ್ಟ್ ಒಂದಕ್ಕೊಂದು ಕಾಂಬಿನೇಷನ್ ಯೂಸ್ ಮಾಡಬಹುದು ಅಂದ್ರೆ 100% ಮಾಡಬಹುದು. ಒಂದೊಂದ್ಸರಿ ಈಗ ಉದಾಹರಣೆ ಅಡಿಕೆ ಬೆಳೆಗೆ ರ್ಯಾಪಪ್ ಒಂದೇ ಸ್ಪ್ರೇ ಮಾಡಕ್ಕಾಗಲ್ಲ, ಯಾಕಂದ್ರೆ ಪದೇ ಪದೇ ಸ್ಪ್ರೇ ಮಾಡಕ್ ಹೋದ್ರೆ ಖರ್ಚು ಜಾಸ್ತಿ ಆಗುತ್ತೆ ರೈತಂದು. ಇದು ಸ್ಟಿಂಬ್ರಿಜ್ ಜೊತೆ, ಇಂಟ್ಯಾಕ್ ಜೊತೆ, ಬಯೋ99 ಜೊತೆ ರ್ಯಾಪಪ್ ಅನ್ನ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ ಆಲ್ರೆಡಿ ಇದು ಪ್ರಿಕಾಷನರಿ ಹೇಳ್ದ ನಿಮ್ಗೆ. ಆಲ್ರೆಡಿ ರೋಗ ಬಂದಿದೆ, ಆಲ್ರೆಡಿ ಫಂಗಸ್ ಅಟ್ಯಾಕ್ ಆಗಿದೆ, ಅವಾಗ ಏನ್ ಮಾಡ್ಬೇಕು? ಆಲ್ರೆಡಿ ಫಂಗಸ್ ಅಟ್ಯಾಕ್ ಆಗಿತ್ತು ಅಂದ್ರೆ ರ್ಯಾಪಪ್ ಪ್ರಾಡಕ್ಟ್, ಎಕ್ಸಾಂಪಲ್ ಶುಂಠಿಗೆ ಜಾಸ್ತಿ ಕೊಳೆ ರೋಗ, ಸುಳೆ ಕೊಳೆ ರೋಗ ಈ ತರ ಜಾಸ್ತಿ ಬರುತ್ತೆ. ಸೊ ರ್ಯಾಪಪ್ 1 ಲೀಟರ್ ನೀರಿಗೆ 5 ml ಬರೀ ರ್ಯಾಪಪ್ ಅಷ್ಟೇ, ಇದ್ರ ಜೊತೆ ಬೇರೆ ಏನು ಮಿಕ್ಸ್ ಮಾಡಲ್ಲ, ಬರೀ ರ್ಯಾಪಪ್ 2 ರಿಂದ 3 ಸರಿ ಯೂಸ್ ಮಾಡಿದ್ರಿಂದ ಆ ಫಂಗಲ್ ಏನು ಆಲ್ರೆಡಿ ಡಿಸೀಸ್ ಬಂದಿದೆ ಅದು ಕಂಟ್ರೋಲಿಗೆ ಬರುತ್ತೆ. ರ್ಯಾಪಪ್ ಪ್ರಾಡಕ್ಟ್ ಯೂಸ್ ಮಾಡಿ ಮಿನಿಮಮ್ 2 ರಿಂದ 3 ಸರಿ ಸ್ಪ್ರೇ ಮಾಡಬೇಕು. ಡೋಸ್ ಬಂದ್ಬಿಟ್ಟು 5 ml ಕಂಪಲ್ಸರಿ ಹಾಕ್ಬೇಕು. ಇದ್ರ ಡೋಸ್ ಕಮ್ಮಿ ಹಾಕಿದ್ರೆ ರಿಸಲ್ಟ್ ಬರಂಗಿಲ್ಲ, ಮಿನಿಮಮ್ 5 ml ಹಾಕ್ಲೇಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪೆಟ್ ಲೋಷನ್. ಸೊ ಇದು ಬಂದ್ಬಿಟ್ಟು ಸಾಕು ಪ್ರಾಣಿಗಳಿಗೆ. ಈಗ ಸಾಕು ಪ್ರಾಣಿಗಳಿಗೆ ಅವಕ್ಕೆ ಉಣ್ಣಿ ಏನಂತಾರೆ, ಉಣ್ಣಿ, ತೊನಶಿ, ಆಮೇಲೆ ಬೇರೆ ಬೇರೆ ತಗಣಿ ಕಾಟೆಲ್ಲ ಅಂತಿರಲ್ಲ, ಸೊಳ್ಳೆ, ಇವೆಲ್ಲ ಸಾಕು ಪ್ರಾಣಿಗಳಿಗೆ ಬಹಳಷ್ಟು ತೊಂದರೆ ಕೊಡ್ತವೆ. ಇದರಿಂದ ಏನಾಗುತ್ತೆ, ಅದ್ರ ಹಸುವಿಂದು ಅಥವಾ ಪ್ರಾಣಿದು ಹೆಲ್ತ್ ಡೆವಲಪ್ಮೆಂಟ್ ಆಗಂಗಿಲ್ಲ. ಅದು ಮೇಜರ್ ಆಗಿ ರೈತರು ಸಾಕ್ತಾ ಇರೋದು ಹೈನುಗಾರಿಕೆ ಪ್ರಾಣಿಗಳೇ ಜಾಸ್ತಿ ಸಾಕ್ತಾರೆ. ಹಸು, ದನ, ಕರ, ಎಮ್ಮೆ, ಕುರಿಗಳಿತ ಸಾಕ್ತಿರ್ತಾರೆ. ಅವಾಗ ಆಟೋಮೆಟಿಕ್ ಹಸುಗಳ ಸಂಖ್ಯೆ ಜಾಸ್ತಿ ಇತ್ತು, ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಗಲೀಜ್ ಆಗ್ತಿರ್ತೈತೆ. ಆಟೋಮೆಟಿಕ್ ಸೊಳ್ಳೆ, ತೊನಶಿ, ಕೀಟ ಬಾಧೆಗಳು ಜಾಸ್ತಿ ಆಗೇ ಆಗ್ತವೆ. ಅದಕ್ಕೆ ಮಾಡ್ಬೇಕಾಗುತ್ತೆ, ರೈತರು ಬೇರೆ ಬೇರೆ ಕೆಮಿಕಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ. ಬಟ್ ನಮ್ ನೆಟ್ಸರ್ಫ್ ಕಂಪನಿ ಪೆಟ್ ಲೋಷನ್ ಪ್ರಾಡಕ್ಟ್ ಹೀಗಿದೆ, ಇದು 5 ಲೀಟರ್ ನೀರಲ್ಲಿ ಒಂದು 10 ರಿಂದ 15 ml ಈ ಪ್ರಾಡಕ್ಟ್ ಅನ್ನು ಮಿಕ್ಸ್ ಮಾಡಿ ಆ ಪ್ರಾಣಿದು ಅಥವಾ ಹಸುವಿಂದು ಕ್ಲೀನ್ ಆಗಿ ಸ್ನಾನ ಮಾಡಿಸಿ ಈ ಪೆಟ್ ಲೋಷನ್ ಯೂಸ್ ಮಾಡೋಂಥ ನೀರೇನಿದೆ ಹಸು ಹೂವನ್ನೆಲ್ಲ ಒರೆಸ್ಬಿಡೋದು. ಅದಕ್ಕೆ ಉಲ್ಟಾ ಕಾಟನ್ ಬಟ್ಟೆ ತಗೊಂಡು ಹಸುವಿಂದು ಹೇರ್ ಏನ್ ಬರ್ತೋ ಅದ್ರ ಅಪೋಸಿಟ್ ಸೈಡ್ ಎಲ್ಲ ಟೋಟಲ್ ಎಲ್ಲ ಒರೆಸ್ಬಿಡೋದು. ಒಂದು 10 ರಿಂದ 15 ನಿಮಿಷ ಬಿಟ್ಟು ಬಿಡೋದು ಅದಕ್ಕೆ, ಅದು ಡ್ರೈ ಆಗೋ ಮಟ್ಟ. ಡ್ರೈ ಆದ್ಮೇಲೆ ನೀವು ಆಮೇಲೆ ವಾಶ್ ಕೂಡ ಮಾಡ್ಬೋದು, ಹಾಗೆ ಕೂಡ ಬಿಡಬಹುದು. ಸೊ ಇದರಿಂದ ಏನಾಗುತ್ತೆ, ಹಸುವಿನ ಮೇಲೆ ಇದ್ದಂತ ಉಣ್ಣಿ, ತೊಣಸಿ, ತಗಣಿಗಳು, ಸೊಳ್ಳೆ ಕಾಟ ಇದಾವೆ, ಅವೆಲ್ಲ ರಿಮೂವ್ ಆಗಿ ಕೆಳಗಡೆ ಬೀಳ್ತವೆ. ಆಮೇಲೆ ನಾವು ಕಸ ಹುಡುಗಿ ಅದು ಹೊರಗಡೆ ತೆಗಿಬಹುದು. ಜೊತೆಗೆ ಚರ್ಮ ಕಾಯಿಲೆ ಏನ್ ಬರುತ್ತೆ, ಚರ್ಮ ರೋಗ ಎದ್ದಿರ್ತೈತಲ್ರಿ, ಆ ಚರ್ಮ ರೋಗ ಕೂಡ ಬರಂಗಿಲ್ಲ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅದ್ರದ್ದು ಹೇರ್ ಕೂಡ ಶೈನಿಂಗ್ ಬರುತ್ತೆ, ಸ್ಕಿನ್ ಕೂಡ ಫುಲ್ ಶೈನಿಂಗ್ ಬರುತ್ತೆ, ಸ್ಕಿನ್ ಹೊಳಿತೈತಿ. ಸಣ್ಣ 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 ಅದ್ರೊಳಗಡೆ ಕಣ್ಣಿಗೆ ಕಾಣರಂತ ಉಣ್ಣಿ ಕೂಡ ಅದ್ರಲ್ಲಿ ಇದ್ದಿರ್ತವೆ. ಅದು ಕಚ್ತಾ ಇದ್ದಕ್ರೆ ಹಸುವಿಗೆ ಫುಲ್ ಡಿಸ್ಟರ್ಬ್ ಆಗುತ್ತೆ. ಅವಾಗ ಮಿಲ್ಕ್ ಡೆವಲಪ್ಮೆಂಟ್ ಕೂಡ ಅದ್ರಲ್ಲಿ ಆಗಂಗಿಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಹಸು ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ಹಸು ಶೈನಿಂಗ್ ಕೂಡ ಇರುತ್ತೆ. ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ರೀ. ನೀವು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಬಹುದು. ಇದು ಕಾಸ್ಟ್ ಕೂಡ ಕಮ್ಮಿ ಇದೆ. ಒಂದ್ಸರಿ ರೈತ ಇದಕ್ಕೆ ತಗೊಂಡ್ರೆ ಮಿನಿಮಮ್ 1 ವರ್ಷ ಬರುತ್ತೆ ಈ ಪ್ರಾಡಕ್ಟ್. ಒಂದು ಹಸುವಿಗೆ ತಗೊಂಡ್ರೆ 550 ರೂಪಾಯಿ ಇದೆ, 175 ml ಇದೆ. ಸೊ ಮಿನಿಮಮ್ ನೀವು ರೈತ ಒಂದು ಹಸುವಿಗೆ 1 ವರ್ಷ ಮಟ್ಟ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ CFs ಅಂತ ಪ್ರಾಡಕ್ಟ್ ಇದೆ. ನೀವೆಲ್ಲ ನಮ್ಮ ಕಂಪನಿದು ಹೆಲ್ತ್ ಕೇರ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಿರ್ಬೋದು, ಅದ್ರ ಬಗ್ಗೆ ನೀವು ಎಲ್ಲರಿಗೆ ರೆಕಮೆಂಡ್ ಕೂಡ ಮಾಡ್ತೀರಾ. ಸೊ ನಮಗೆ ಹಂಗೆ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಎಂಜೈಮ್ಸ್, ಐರನ್ ಕಂಟೆಂಟ್ ಎಲ್ಲ ಬೇಕು, ಅದೇ ತರ ಹಸುವಿಗೆ ಕೂಡ ಬೇಕ್ರಿ. ಸೊ ನಮ್ ಡಯಟ್ಸ್ ಹಂಗಿದೆ, ಸೇಮ್ ಹಸುವಿನ ಕೂಡ ಅಷ್ಟೇ ಡಯಟ್ಸ್ ಇದಾರೆ. ಹಸುವಿಗೆ ಕೂಡ ಹಸಿ ಮೇವು ಮತ್ತು ಒಣ ಮೇವು, ಅದಕ್ಕೆ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಕ್ಯಾಲ್ಸಿಯಮು, ಈ ಟೋಟಲ್ ಎಲ್ಲ ಪೋಷಕಾಂಶಗಳು ಹಸುವಿಗೆ ಕೂಡ ಬೇಕು. ಬಟ್ ಇವತ್ತಿನ ಡೇಟ್ ಅಲ್ಲಿ ಏನಾಗ್ತಾ ಇದಾರೆ ತಮ್ಮೆಲ್ಲರಿಗೂ ಗುರುತಿದೆ. ಸೊ ಅದ್ರ ಸಲ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಬಂದಿದೆ CFC ಅಂತ, CFC ಮತ್ತು CFC ಪ್ಲಸ್ ಅಂತ. ಈ ಪ್ರಾಡಕ್ಟ್ ಏನಿದೆ, ವಿಟಮಿನ್ಸ್ ಇದಾವೆ, ಪ್ರೋಟೀನ್ಸ್, ಎಂಜೈಮ್ಸ್, ಹರ್ಬ್ಸ್, ಆಮೇಲೆ ಪ್ರಿಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಅಂತ ಹೇಳಿ ಕಂಟೆಂಟ್ ಇದಾವೆ, ಮಿನರಲ್ಸ್ ಇದಾವೆ, ನ್ಯೂಟ್ರಿಮೆಂಟ್ಸ್ ಕೂಡ ಈ ಪ್ರಾಡಕ್ಟ್ ಅಲ್ಲಿ ಇದೆ. ನಾರ್ಮಲಿ ಹಸುವಿಗೆ ಏನಾಗುತ್ತೆ, ಹಸು ಅಂದ್ರೆ ಹಸು ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್. ಎಕ್ಸಾಂಪಲ್ ಹಸುವಿಂದ ಹೇಳ್ತಾ ಇದೀನಿ ನಾನು ನಿಮ್ಗೆ. ಡೈಲಿ ಹಾಲು ತೆಗೆದು ಅದರಿಂದ ವಿಟಮಿನ್
ಸಿ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ, ಡಿ ವಿಟಮಿನ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಹಸು ಬಗ್ಗುತ್ತೆ, ಡುಬ್ ಅದ್ರದ್ದು ಒಳಗಡೆ ಹೋಗುತ್ತೆ. ಸೊ ಅದು ಜಿಂಕ್ ಐರನ್ ಕಂಟೆಂಟ್ ಕೂಡ ಹಸುವಲ್ಲಿ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಹಸುವಿಂದ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕೆಚ್ಚಲು ಬಾವು ರೋಗ, ಕಾಲು ಬಾವು ರೋಗ, ಪ್ಲಾಸ್ಟಿಕ್ ತಿನ್ನೋದು, ಆಮೇಲೆ ಸರಿಯಾಗಿ ಗರ್ಭ ಕಟ್ಟಂಗಿಲ್ಲ, ಪದೇ ಪದೇ ಗರ್ಭ ಫೇಲ್ ಆಗ್ತಾ ಇರೋದು, ಎಲ್ಲ ಸ್ಟಾರ್ಟ್ ಆಗ್ತದೆ. ಒಂದ್ಸರಿ ಹಸುವಿನ ಪ್ರಾಬ್ಲಮ್ ಸ್ಟಾರ್ಟ್ ಆದ ಹಾಸ್ಪಿಟ್ಲಿಗೆ ಹೋದ್ರೆ ಮಿನಿಮಮ್ 500 ಇಂದ 1,000 ರೂಪಾಯಿ ಮಿನಿಮಮ್ ಫೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಮೊದಲಿನ ಕಾಲದಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಇತ್ತು, ಹಾಸ್ಪಿಟಲ್ ಕಮ್ಮಿ ಇತ್ತು. ಇವಾಗ ಹಾಸ್ಪಿಟಲ್ ಜಾಸ್ತಿ ಇದಾವೆ, ಹಸುಗಳ ಸಂಖ್ಯೆ ಕಮ್ಮಿ ಇದೆ, ಅಂದ್ರೂ ಕೂಡ ಪ್ರಾಬ್ಲಮ್ ಜಾಸ್ತಿ ಇದೆ. ಕಾರಣ ಇಷ್ಟೇ ಇದೆ, ನಾವು ಹಳೆ ಪದ್ಧತಿಯನ್ನು ಅಳವಡಿಸಕ್ ಆಗ್ತಾ ಇಲ್ಲ ರೀ. ಯಾಕೆ ಆಗ್ತಿಲ್ಲ? ಹಸುಗಳನ್ನು ಬಿಟ್ಟು ಅದಕ್ಕೆ ಯಾವ ಮೇವು ಬೇಕು ಆ ಮೇವು ತಿನ್ಬೇಕಂದ್ರೆ ಅದಕ್ಕೆ ನಾವು ಓಪನ್ ಫೀಲ್ಡ್ ಅಲ್ಲಿ ಬಿಡ್ಬೇಕ್ರಿ. ಹಸುಗಳನ್ನು ನಾವು ತೋಟದಲ್ಲಿ ಒಯ್ದು ಬಿಡ್ಬೇಕು, ಆಮೇಲೆ ಖಾಲಿ ಜಮೀನಲ್ಲಿ ಬಿಡ್ಬೇಕು. ಅವಕ್ಕೆ ಯಾವ ಮೇವು ಬೇಕೋ ತಿಂತವೆ ಖುಷಿಯಿಂದ. ಬಟ್ ಅಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಈಗ ನಮಗೆ ಯಾವ್ದು ಕೈಗೆ ಇಟ್ಕುತ್ತೋ, ಯಾವ್ದು ಕಮ್ಮಿ ರೇಟಲ್ಲಿ ಸಿಗ್ತೈತಿ ಅದು ತಂದು ಹಸುವಿಗೆ ಹಾಕ್ತೇವೆ. ಅವಾಗ ಹಸುವಿನ ಪ್ರಾಬ್ಲಮ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಬಟ್ ನೆಟ್ಸಪ್ ಅಲ್ಲಿ CFC ಪ್ರಾಡಕ್ಟ್ ನೀವು ಹಸುವಿಗೆ ಹಾಕಿದ್ರೆ ಯಾವ್ಯಾವ ವಿಟಮಿನ್ಸ್ ಮಿನರಲ್ಸ್ ಹಸುವಿಗೆ ಕೊರತೆ ಇದೆ ಅದೆಲ್ಲ ಫುಲ್ಫಿಲ್ ಮಾಡುತ್ತೆ ನಮ್ CFC ಪ್ರಾಡಕ್ಟ್. ಜೊತೆಗೆ ಇದರಲ್ಲಿ ಫ್ರೀ ಮತ್ತು ಪ್ರೋಬಯೋಟಿಕ್ 2 ಕಂಟೆಂಟ್ ಆಡ್ ಮಾಡಿದ್ದಾರೆ. ಏನ್ ಮಾಡ್ತೀವಿ ಪ್ರಾಡಕ್ಟ್? ಒಂದು ಹಸುವಿನ ಒಳಗಡೆ ಇದ್ದಂತ ಹೊಟ್ಟೆಯಲ್ಲಿ ಇದ್ದಂತ ಬೇಡವಾದಂತ ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕುತ್ತೆ. ಜೊತೆಗೆ ಹಸುವಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ಹಸುವಿನ ಮುಂದೆ ನೀವು ಸಣ್ಣ ಒಣಗಂದ ಕಟ್ಟಿಗೆ ಒಕ್ಕಡೋದು ಕೂಡ ಕಡ್ಕೊಂಡು ತಿನ್ನೋದು ಅಂತ ಬರೀ ಹಸಿವು ಆಗುತ್ತೆ. ಅದಕ್ಕೆ ಆಟೋಮೆಟಿಕ್ ಹಸಿವು ಆದ್ಮೇಲೆ ಅದು ಪಚನ ಕ್ರಿಯೆ ಕೂಡ ಅಷ್ಟೇ ಚೆನ್ನಾಗುತ್ತೆ. ಸೊ ಅವಾಗ ಹಸು 100% ಹೆಲ್ತಿ ಆಗುತ್ತೆ. ಯಾವ ಹೈನುಗಾರಿಕೆ ಹಸು ಇದಾವು ಕೂಡ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದ್ರ SNF ಡಿಗ್ರಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಹಸು 100% ಹೆಲ್ತಿ ಆಗಿರುತ್ತೆ. ರೈತ ಇದರಿಂದ ಫುಲ್ ಖುಷಿ ಆಗ್ತಾನೆ. ಡೈಲಿ 10 ಗ್ರಾಮ್ ಕೊಟ್ರೆ ನೋಡ್ರಿ, ಡೈಲಿ ರೈತರು 15 ಲೀಟರ್, 20 ಲೀಟರ್, 30 ಲೀಟರ್, 50 ಲೀಟರ್, 100 ಲೀಟರ್ ಮಟ್ಟ ಹಾಲನ್ನು ಡೈರಿ ಹಾಕ್ತಾರೆ. ಬಟ್ ಆ ಹಾಲಿಂದು ಡಿಗ್ರಿ ಫ್ಯಾಟ್ ಬರ್ಲಿಲ್ಲ ಅಂದ್ರೆ ಹಾಲು ರಿಜೆಕ್ಟ್ ಆಗುತ್ತೆ ಅಥವಾ ಅದರದ್ದು ರೇಟ್ ಕಮ್ಮಿ ಹಿಡಿತಾರೆ. ಬಟ್ CFC ಪ್ರಾಡಕ್ಟ್ ನೀವು ಕೊಟ್ರೆ ಅಂದ್ರೆ ಅದ್ರ ಡಿಗ್ರಿ ಫ್ಯಾಟ್ SNF ಜಾಸ್ತಿ ಆಗುತ್ತೆ. ಏನು ಹಾಲು ಬರ್ತಾ ಇದೆ, ಏನ್ ರೇಟ್ ಇದೆ ಅದಕ್ಕಿಂತಲೂ ರೈತರಿಗೆ 1 ಲೀಟರ್ ಇಂದ 4-5 ರೂಪಾಯಿ, 3-4 ರೂಪಾಯಿ, 5-6 ರೂಪಾಯಿ ಅವರಿಗೆ ರೇಟ್ ಜಾಸ್ತಿ ಬರುತ್ತೆ. ಆಟೋಮೆಟಿಕ್ ರೈತಂದು ಆದಾಯ ಜಾಸ್ತಿ ಆಗುತ್ತೆ. ಜಸ್ಟ್ ಡೈಲಿ 10 ಗ್ರಾಮ್ ಇದು ಕೊಟ್ರೆ ರಿಸಲ್ಟ್ ಬರುತ್ತೆ. ಈ ಪ್ರಾಡಕ್ಟ್ ಕೊಡಕ್ರೆ ಡೈರೆಕ್ಟ್ ಆಗಿ CFC ಪ್ರಾಡಕ್ಟ್ ತೋಡ್ರಿ ಹಸುವಿನ ಹಾಲು ಜಾಸ್ತಿ ಆಗುತ್ತೆ, ಹಸು ಗ್ರೋತ್ ಆಗುತ್ತೆ ಹಿಂಗೆ ಹೇಳಂಗಿಲ್ಲ. ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಫಸ್ಟ್ ಹಸುವಿನಲ್ಲಿದ್ದಂತ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಮಾಡುತ್ತೆ. ಒಂದೊಂದು ಹಸುಗಳಿಗೆ, ಒಂದೊಂದು ದನ ಕರುಗಳಿಗೆ ಕೊಟ್ಟರಂದ್ರೆ 2 ದಿವಸದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಂದು 10 ದಿವಸದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಂದು 15 ದಿವಸದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಂದಕ್ಕೆ ಒಂದೊಂದು 100ಕ್ಕೆ 1%, 2% ದನ ಕರುಗಳು ಹಿಂಗಿರ್ತವೆ, ಅವಕ್ಕೆ ಒಂದೊಂದು ತಿಂಗಳಾದ್ರೂ ಕೂಡ ರಿಸಲ್ಟ್ ಬರಂಗಿಲ್ಲ. ಕಾರಣ ಏನಿದೆ? ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಹಸುವಿನ ಹತ್ರ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಅದೆಲ್ಲ ಸಮಸ್ಯೆಗಳು ಕ್ಯೂರ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಕಂಪಲ್ಸರಿ ಈ ಪ್ರಾಡಕ್ಟ್ ಕೊಡೋಕೆ ಫಸ್ಟ್ ಹಸುವಿಂದ ಹೆಲ್ತ್ ಡೆವಲಪ್ಮೆಂಟ್ ಬಗ್ಗೆ ಕನ್ವಿನ್ಸ್ ಮಾಡೋದು, ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಮಿಲ್ಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳೋದು. ಒಂದೊಂದು ಟೈಮಲ್ಲಿ ಹಿಂಗಾಗುತ್ತೆ, ಎಲ್ಲೋ 1000ಕ್ಕೆ 1 ಕೇಸ್ ಹಿಂಗಿರ್ತವೆ. ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಹಸು ಜಾಸ್ತಿ ಡಿಸೆಂಟ್ರಿ ಮಾಡುತ್ತೆ, ಉಚ್ಕೊಳ್ಳೋದು ಅಂತೇವಲ್ರ, ಅದಕ್ಕೆ ಜಾಸ್ತಿ ಉಚ್ಕೊಳ್ಳೋದು ಅಂದ್ರೆ ಜಾಸ್ತಿ ಸೆಗಣಿ ಇಕ್ಕತ್ತೆ, ಜಾಸ್ತಿ ಯೂರಿನ್ ಪಾಸ್ ಮಾಡ್ತೈತಿ, ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಹಸು ತಳಗೆ ಕುಂತು ಬಿಡ್ತದೆ, ಹೆಲ್ತ್ ಫುಲ್ ಪ್ರಾಬ್ಲಮ್ ಆಗುತ್ತೆ. ಹೇಗಾಗುತ್ತೆ? ಬಹಳಷ್ಟು ಬೇಡವಾದ ಟಾಕ್ಸಿನ್ ಎಲ್ಲ ಹಸುವಿನ ಹೊಟ್ಟೆಯಲ್ಲಿ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡೋದು? CFC 2-3 ದಿವಸದಲ್ಲಿ ರಿಸಲ್ಟ್ ಬಂತು, ಫಾರ್ಮರ್ ಫೋನ್ ಮಾಡಿದ್ರೆ CFC ಸ್ಟಾಪ್ ಮಾಡಿರೋದು, ಆಟೋಮೆಟಿಕ್ ಡಾಕ್ಟರ್ ತೋರಿಸಿದ್ರೆ ಅದು ಹಸು ಮತ್ತೆ ಕ್ಲಿಯರ್ ಆದ್ಮೇಲೆ 15 ಡೇಸ್ ಅಥವಾ 20 ಡೇಸ್ ಆದ್ರೆ ಮತ್ತೆ ರಿಟರ್ನ್ ಈ CFC ಪ್ರಾಡಕ್ಟ್ ಕಂಟಿನ್ಯೂ ಮಾಡೋದು. ಓವರ್ ಆಗಿ ರೈತರಿಗೆ ಈ ಪ್ರಾಡಕ್ಟ್ ಡೈಲಿ 10 ಗ್ರಾಮ್ ಒಂದು ಹಸುವಿಗೆ ಯೂಸ್ ಮಾಡಿದ್ರೆ ರೈತಂದು ಇಳುವರಿ, ಒಂದು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಒಂದು ಆದಾಯ ಕೂಡ ಜಾಸ್ತಿ ಆಗುತ್ತೆ. ಸೇಮ್ ಇದೇ ತರ ಕುರಿ ಸಾಕಾಣಿಕೆಯವರು ಕೊಡ್ಬೋದು, ಕೋಳಿ ಸಾಕಾಣಿಕೆಯವರು ಕೊಡ್ಬೋದು. ಕುರಿಗಳಿಗೆ ಡೈಲಿ 2-3 ಗ್ರಾಮ್ ಸಾಕಾಗುತ್ತೆ. ಬೇಸಿಗೆ ಟೈಮಲ್ಲಿ 1-2 ಗ್ರಾಮ್ ಕೊಡುತ್ತೆ. ಬೇಸಿಗೆ ಟೈಮಲ್ಲಿ ಹೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅವಾಗ ಕುರಿದ ಮಾಂಸ ಜಾಸ್ತಿ ಆಗುತ್ತೆ, ಅದ್ರ ಹೆಲ್ತ್ ಕೂಡ ಜಾಸ್ತಿ ಆಗುತ್ತೆ. ಅದೇ ತರ ಪೌಲ್ಟ್ರಿ ಫಾರ್ಮ್ ಕೂಡ ಈ ಪ್ರಾಡಕ್ಟ್ ಅನ್ನು ಕೊಡಬಹುದು. ಸೊ ಎಷ್ಟು ಪ್ರಾಡಕ್ಟ್ ಇದಾವೆ, ಅಷ್ಟು ಪ್ರಾಡಕ್ಟ್ ಎಲ್ಲ ಅದ್ರದ್ದು ಆದ ಸರ್ಟಿಫಿಕೇಶನ್ ಇದಾವೆ. ಸ್ಪೆಷಲ್ ಆಗಿ ನಮ್ ಕರ್ನಾಟಕದ ಹೇಳ್ಬೇಕಂದ್ರೆ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿಯಿಂದ ಸ್ಟೀಮ್ ರಿಚ್ಗೆ ಸರ್ಟಿಫಿಕೇಶನ್ ಇದೆ. ಸೊ ಅದೇ ತರ ಬೆಂಗಳೂರು GKVK ಅಂತ NPK ಕೂಡ ಸರ್ಟಿಫಿಕೇಟ್ ಇದೆ, ಇಕೋ ಸರ್ಟ್ ಇದೆ, DSR, NPOP, ಅಪೇಡ. ಸೊ
ಪ್ರತಿ ಒಂದು ಸರ್ಟಿಫಿಕೇಶನ್ ನೆಟ್ ಸರ್ಪ್ ಅಷ್ಟು ಪ್ರಾಡಕ್ಟ್ಸ್ ಇದಾವೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ರೈತರದ ರಿಸಲ್ಟ್, ರೈತರ ಸರ್ಟಿಫಿಕೇಶನ್ ಮಾತ್ರ ಬಹಳಷ್ಟು ಚೆನ್ನಾಗಿದಾವೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ವರ್ಕ್ ಮಾಡಾಕರೆ 2012 ಇಸ್ವಿಯಲ್ಲಿ ನಾವು ವರ್ಕ್ ಮಾಡಾಕರೆ ನಾವು ಹೆದರಿ ಪ್ರಾಡಕ್ಟ್ ಕೊಡ್ತಿದ್ದೇವ್ರಿ. ನಮ್ಮಲ್ಲೆಲ್ಲ ದ್ರಾಕ್ಷಿಗೆ ದಾಳಿಂಬೆ ಕಡೆ ಚೆನ್ನಾಗಿ ರಿಸಲ್ಟ್ ಇತ್ತು. ಬಟ್ ಯಾವಾಗ ಮಲೆನಾಡು ಕಡೆ ಬಂದೆವು ನಮ್ಗೆಲ್ಲ ಹೊಸ ಬೆಳೆ ದ್ರಾಕ್ಷಿಗೆ ಹೆಂಗ್ ಅಡಿಕೆಗೆ ಹೆಂಗ್ ಕೊಡ್ಬೇಕು, ಕಾಫಿಗೆ ಹೆಂಗ್ ಕೊಡ್ಬೇಕು, ಭತ್ತಕ್ಕೆ ಹೆಂಗ್ ಕೊಡ್ಬೇಕು ಅಂತೇಳಿ ಸೊ ನಾವು ಅವಾಗ ಹೆದರಿ